ದೇವ ದೇವ ದೇವಾನ ಕೈ ಮುಗಿವೆ, ನಮ್ಮನು ಕಾಯುವ ಸೈನ್ಯದ ಕಡೆಗೆ. ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ? ಮಳೆ, ಚಳಿ, ಬಿಸಿಲೆನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ? ನಮ್ಮೂರಲ್ಲೇ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ. ದೇಶ ರಕ್ಷಣೆ ನಮ್ಮ ಹೊಣೆ, ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ. ರಾತ್ರಿ ಹಗಲಿನ ಸೆಣಸಾಟ, ನಮ್ಮಯ ರಕ್ಷಣೆ ಹಠ, ಭಯವೇ ಮರೆತಿರುವ ಆಟ, ಹೆಮ್ಮೆಯ ನಮ್ಮ ಸೈನಿಕ. ಇದೀಗ ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ವಸಂತ ಅವರ ಅನುಭವದ ಮಾತುಕತೆಗಳನ್ನ ಕೇಳೋಣ. ಶ್ರೀಯುತರನ್ನ ಸಂದರ್ಶಿಸುವ ನಾನು ತೇಜಸ್ವಿ ರಾಜೇಶ್. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರಿ ಶರ್ಮಾ. ಆತ್ಮೀಯ ಪಾಂಚಜನ್ಯದ ಶ್ರೋತೃ ಬಾಂಧವರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳೊಂದಿಗೆ ದೇಶ ರಕ್ಷಣೆ ನಮ್ಮ ಹೊಣೆ ಈ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಿಯ ಕೇಳುಗ ಬಾಂಧವರಿಗೆ ಸ್ವಾಗತವನ್ನ ಕೋರ್ತಾ, ಈ ದಿನ ನಮ್ಮ ಈ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ನಿವೃತ್ತ ಯೋಧರು ಶ್ರೀಯುತ ವಸಂತ ಎಸ್. ಇವರು ಸುಮಾರು 19 ವರ್ಷಗಳ ಕಾಲ ಸೈನ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುವವರು. ಇವರ ಒಂದಷ್ಟು ಅನುಭವಗಳನ್ನು ತಿಳ್ಕೊಳ್ಳುವಂತಹ ಕ್ಷಣ. ಸರ್, ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಸರಿ, ಮೊದಲನೇದಾಗಿ ತಮ್ಮ ಒಂದಷ್ಟು ಪರಿಚಯವನ್ನ ಮಾಡೋದಿದ್ರೆ, ಬಾಲ್ಯದಿಂದ ಹೋದರಿಯರು ಈ ಬಗ್ಗೆ ಪರಿಚಯ ಮಾಡ್ತೀರಾ ಸರ್ ನಮಗೆ? 9 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು, ಒಬ್ಳು ತಂಗಿ. ನಿಮ್ಮ ಊರು? ಪುತ್ತೂರು ಶಾಂತಿಗೋಡು. ಪುತ್ತೂರು ಶಾಂತಿಗೋಡು ಮೂಲತಃ. ಹೌದು. ತಮ್ಮ ಹೆತ್ತವರ ಬಗ್ಗೆ ಪರಿಚಯ ಮಾಡೋದಿದ್ರೆ? ನಮ್ಮ ತಂದೆಯರ ಹೆಸರು ಚೆನ್ನಪ್ಪ ಪೂಜಾರಿ ಅಂತ, ತಾಯಿ ಹೆಸರು ಶಿವಮ್ಮ ಅಂತ. ಮೂಲತಃ ಕೃಷಿ ಕುಟುಂಬ. ಎಲ್ಲ ನಾವು ಕೃಷಿ ಮಾಡ್ತಿರೋದು, ಅಜ್ಜನ ಟೈಮ್ನಿಂದಲೂ ಕೂಡ ಅದೇ ಕೃಷಿಯೇ ಮಾಡೋದು ನಾವು. ಆದರೆ ಏನು ಮಾಡೋದು, ನಮ್ಮ ತಂದೆಯವರು ನಾನು 5th ಸ್ಟ್ಯಾಂಡರ್ಡ್ನಲ್ಲಿ ಇರುವಾಗ ತೀರೋದ್ರು. ಆಮೇಲೆ ಜವಾಬ್ದಾರಿ ಎಲ್ಲ ತಾಯಿ ಮೇಲೆ ಬಂತು. ಮತ್ತೆ ತಾಯಿ ಕೂಡ ಎಲ್ಲ ಕೃಷಿ ಚಟುವಟಿಕೆಯಲ್ಲಿ ಇದ್ರು. ಆದರೆ ಮತ್ತೆ ನನ್ನ ದೊಡ್ಡ ಸಿಸ್ಟರ್ ಇದ್ದಾರಲ್ಲ, ಅವರು ನೋಡಿಕೊಂಡು ಇದ್ರು. ಒಂದಷ್ಟು ಸೂಕ್ಷ್ಮವಾದಂತಹ ವಿಚಾರವನ್ನು ನೋಡಿದ್ರೆ, ತಾಯಿಯ ಜವಾಬ್ದಾರಿಯ ಮೇಲೆ ನಿಮ್ಮ ಕುಟುಂಬವನ್ನು ನೀವು ನಿರ್ವಹಿಸ್ತಾ ಹೋಗ್ತಾ ಇದ್ರಿ. ಹೀಗಿರುವಾಗ ಸೈನ್ಯಕ್ಕೆ ನೀವು ಯಾವ ರೀತಿ ಪ್ರೇರೇಪಿತರಾದ್ರಿ ಸರ್? ಆವಾಗ ಒಂದು ಮನುಷ್ಯರಿಗೆ ಒಂದು ಕಷ್ಟ ಅಂತ ಇತ್ತಲ್ಲ, ತಾಯಿಯವರಿಗೆ ಕೂಡ ಗೊತ್ತಿತ್ತು, ಪಾಪ ತಂದೆ ಇರಲಿಲ್ಲಲ್ಲ. ಅದಕ್ಕೋಸ್ಕರ ನಾನೊಂದು ಡಿಸೈಡ್ ಮಾಡಿದೆ. ಆವಾಗ ಕಂಬೈನ್ ಡ್ರೆಸ್ ಎಲ್ಲ ನೋಡುವಾಗ, ಮಿಲಿಟ್ರಿದು ರಿಬ್ಬನ್ ಎಲ್ಲ ಹಾಕ್ತಾರಲ್ಲ, ಆವಾಗ ನೋಡುವಾಗ ಖುಷಿ ಆಯಿತು ನನಗೆ. ಹಂಗೆ ಒಂದು ಭಾರತೀಯ ಸೇನೆ ಒಂದು ಸೇರುವಂತ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಅಂದರೆ ಹೇಗೆ ಮೊದಲೇ ನಿಮಗೆ ಅದರ ಬಗ್ಗೆ, ಭಾರತೀಯ ಸೇನೆಯ ಬಗ್ಗೆ ಪರಿಚಯ ಇತ್ತಾ, ಅಥವಾ ಹೇಗೆ ನಿಮಗೆ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರಿ ಸರ್? ಏನಂದರೆ ಕಂಬೈನ್ ಡ್ರೆಸ್ ಎಲ್ಲ ನೋಡುವಾಗ ಒಂದು ಬಾಡಿಗೆ ಒಂದು ಸೆಟ್ ಆಗುವಂಥ ರೀತಿಯಲ್ಲಿ ಕಾಣ್ತಿತ್ತು. ಅದಕ್ಕೋಸ್ಕರ ಸೇರಿ ನೋಡುವಂತ ನಮ್ಮ ರಿಲೇಷನ್ ಅವರಿದ್ದರು, ಪಕ್ಕದ ಮನೆಯವರು. ಅವ್ರು ಹೇಳಿದರು, ಏನಪ್ಪ ಒಂದು ಟೈಮ್ ಪಾಸ್ ಮಾಡ್ತಿದ್ಯಲ್ಲ, ಸೆಕೆಂಡ್ ಇಯರ್ PUC ಎಲ್ಲ ಮಾಡ್ತಿದ್ಯಲ್ಲ, ಒಮ್ಮೆ ಟ್ರೈ ಆದ್ರೂ ಮಾಡಿ ನೋಡು. ಅದಕ್ಕೋಸ್ಕರ ನಾನು ಹೋಗಿದ್ದಷ್ಟೇ. ಅವರ ಒಂದು ಸಲಹೆ ಮೇರೆಗೆ ನೋಡುವ ಸೇರುವ ಅಂತ ಹೇಳುವ ಒಂದು ಸಲಹೆ ಮೇರೆಗೆ ನೀವು ಒಂದು ಪ್ರೇರೇಪಿತ ಆಗಿ ಸೇನೆಗೆ ಸೇರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ನಿಮ್ಮ ಶಿಕ್ಷಣ, ಅದೇ ನೀವೀಗ ಹೇಳಿದ್ರಿ PUC, ಎಲ್ಲಿ ನಿಮ್ಮ ಶಿಕ್ಷಣವನ್ನೆಲ್ಲ ಪೂರೈಸಿದ್ರಿ? ಮೊದಲು ನಾನು ಇದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಾಂತಿಗೋಡಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿಗೋಡು, ನಂತರ ಕೊಂಬೇಟು ಸ್ಕೂಲ್ನಲ್ಲಿ ಎಜುಕೇಶನ್ ಶಿಕ್ಷಣ ಮಾಡಿದ್ದು. PUC PUC ಆದ ನಂತರ ನಾನು ಹೋಗಿದ್ದು, ಅಲ್ಲೇ ಕಂಪ್ಲೀಟ್ ಮಾಡಿದ್ರಿ. ಸೈನ್ಯಕ್ಕೆ ನೀವು ಹೇಗೆ ಜಾಯ್ನ್ ಆದ್ರಿ? ಅಂದ್ರೆ ಪೇಪರ್ ಮುಖಾಂತರ ಇರ್ಬೋದು ಅಥವಾ ರೇಡಿಯೋ ಮುಖಾಂತರ ಇರ್ಬೋದು, ಹೇಗೆ ತಿಳ್ಕೊಂಡ್ರಿ ವಿಚಾರ ಸೈನ್ಯದಲ್ಲಿ ರಿಕ್ರೂಟ್ಮೆಂಟ್ ಇದೆ ಅಂತ ಹೇಳಿ? ಆ ಟೈಮ್ನಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ಹೋದೆ ನಾನು. ಜೆರಾಕ್ಸ್ ಅಂಗಡಿನಲ್ಲಿ ಫಾರ್ಮ್ ಎಲ್ಲ ಸಿಕ್ತಿತ್ತು. ಈಗ ಈ ಟೈಮ್ನಲ್ಲಿ ಆನ್ಲೈನಲ್ಲಿ ಅಲ್ಲಿ ಬರ್ತದಲ್ಲ, ಮೊದಲು ಏನು ಅದೆಲ್ಲ ಫೆಸಿಲಿಟಿ ಇರಲಿಲ್ಲ. ಕರೆಯುವುದು ಕೂಡ ಇಲ್ವಾ, ಯಾವುದೊಂದು ಪ್ರೋಗ್ರಾಮಕ್ಕೆ ನೀವು ಬನ್ನಿ, ಮಿಲಿಟರಿಗೆ ಸೇರಿ, ಯಾವ BSFಗೆ ಸೇರಿ, ಯಾವ ಪೊಲೀಸ್ಗೆ ಸೇರಿ ಅಂತ ಯಾವುದು ಇದು ಅನೌನ್ಸ್ಮೆಂಟ್ ಏನು ಇರಲಿಲ್ಲ ಅವಾಗ. ಖಾಲಿ ಇದೊಂದು ಇತ್ತು ಅಷ್ಟೇ. ಈ ಜೆರಾಕ್ಸ್ ಅಂಗಡಿಯಲ್ಲಿ ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನ್ ಮಾಡಿ ಫಿಲ್ಅಪ್ ಮಾಡಿ ನಾನು ಸೇರಿದ್ದು ಮ್ಯಾಮ್. ಸೇರಿದ್ದು. ಓಕೆ.
ಅದೇ ಒಂದಷ್ಟು ನಿಮ್ಮ ಬಾಲ್ಯದ ವಿಚಾರವನ್ನು ನೀವು ಪರಿಚಯ ಮಾಡಿಕೊಟ್ಟ ಹಾಗೆ ಸೈನ್ಯಕ್ಕೆ ನೀವು ಯಾವ ರೀತಿಯೆಲ್ಲ ತಯಾರಿಯನ್ನು ಮಾಡಿದ್ರಿ, ಅಂದರೆ ನಿಮ್ಮ ಟ್ರೈನಿಂಗ್ನ ವ್ಯವಸ್ಥೆಗಳು ಯಾವ ರೀತಿ ಇತ್ತು, ಯಾವ ರೀತಿ ಜಾಯ್ನ್ ಆದ್ರಿ, ಈ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ತೀರಾ ಸರ್? ಅದೇ ನಮ್ಮ ಪಕ್ಕದ ಮನೆಯವರು ಇದ್ರಲ್ಲ, ಅವರ ಹೆಸರನ್ನ ತಿಳಿಸಿಕೊಡ್ಬೋದಾ? ಉಮೇಶ್ ಅಂತ ನಮ್ಮ ಮನೆ ಪಕ್ಕದಲ್ಲಿ ಇರೋರು. ಅವ್ರು ಹೇಳಿದ್ರು, ನೀನು ಹೋಗ್ತಿದ್ಯಲ್ಲ, ಮೊದಲು ಬೇಸಿಕ್ ಟ್ರೈನ್ ಕರೆಕ್ಟ್ ಆಗಿರ್ಬೇಕಲ್ಲ, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಮೇಯ್ನ್ ಅವ್ರದ್ದು. ಅವ್ರು ಹೇಳಿದ್ರು, ಒಂದು 5 ಕಿಲೋಮೀಟರ್ ರನ್ನಿಂಗ್ ಮಾಡು, ಮಾರ್ನಿಂಗ್ ಒಂದು 5 ಗಂಟೆಗೆ ಎದ್ದು ರನ್ನಿಂಗ್ ಮಾಡಂತ ಹೇಳಿದ್ರು. ಮೊದಲು ರನ್ನಿಂಗ್ ಅಲ್ಲ ಎಕ್ಸಾಮು, ಆಮೇಲೆ ಏನು ಆಕ್ಟಿವಿಟಿ ಇದೆ ಅದನ್ನೆಲ್ಲ ನಾರ್ಮಲ್ ಆಗಿ ಕಲಿಸ್ಬಿಟ್ರು. ಅದನ್ನೇ ನಾನು ಪ್ರಿಪೇರ್ ಸಾಧಾರಣ 1.5-2 ತಿಂಗಳು ನಾನು ಮಾಡಿದ್ದೇನೆ. ಆ ನಂತರ ಮಂಗಳೂರು ಕೂಲೂರು ಸ್ಟೇಷನ್ಗೆ ಹೋದೆ, ಅಲ್ಲಿ ಒಂದು ಸೆಲೆಕ್ಷನ್ಗೆ ಇದಾಯಿತು. ಅಂದರೆ ನಿಮಗೆ ಆರ್ಮಿಗೆ ಸೇರುವಾಗ ಯಾವ ರೆಜಿಮೆಂಟಿಗೆ ನಾನು ಹೋಗ್ತಾ ಇದ್ದೇನೆ, ಯಾವ ಕೆಟಗರಿಯಲ್ಲಿ ನಾನು ಸೇರ್ತಾ ಇದ್ದೇನೆ, ಆ ಬಗ್ಗೆ ಪರಿಚಯ ಇತ್ತ ನಿಮಗೆ? ಮೊದಲಿನಾಗಿ ನಾನು ಹೇಳ್ತಿದ್ದೇನೆ, ನನಗೆ ಹಿಂದಿ ಲ್ಯಾಂಗ್ವೇಜ್ ಅಂತ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ 5th ಸ್ಟ್ಯಾಂಡರ್ಡ್ನಲ್ಲಿ ಆಗೋದಲ್ಲ ಮ್ಯಾಮ್ ಹಿಂದಿ ಇದು ಲ್ಯಾಂಗ್ವೇಜ್, ಅವಾಗ ಗೊತ್ತಿರಲಿಲ್ಲ. ತದನಂತರ ಸ್ವಲ್ಪ ಏನಾದರೂ ಪರಿಚಯ ಎಲ್ಲ ಆಯಿತು, ಆಮೇಲೆ ಇದು ಮಾಡಿದ್ದು ನಾನು. ಈಗ ನಿಮ್ಮ ಯಾವ ರೆಜಿಮೆಂಟಿಗೆ ನೀವು ಸೆಲೆಕ್ಷನ್ ಆದ್ರಿ ಸರ್? ಮೊದಲು ನಾವು ಇಲ್ಲಿ ದಕ್ಷಿಣ ಕನ್ನಡದವರು 4 ಜನ ಇದ್ದರು, ಒಂದು ಮಂಗಳೂರಿನವರು ಮತ್ತು ಉಡುಪಿಯವರೇನೋ 2-3 ಜನ ಇದ್ದರು. ಅವರು ಆವಾಗ ಶಾರ್ಟ್ ಫಾರ್ಮ್ನಲ್ಲಿ ಬರೀತಾರಲ್ಲ, ಇದು ಮೆಕನೈಸ್ ಇನ್ಫೆಂಟ್ರಿಗೆ ಹೋಗಿ ಅಂತ, MIRCಗೆ ಹೋಗಿ ಅಂತ. ನಮ್ಮದು ಅಹಮದ್ ನಗರಕ್ಕೆ ವಾರಂಟ್ ಕಳಿಸ್ಬಿಟ್ರು. ವಾರಂಟ್ ಕೊಟ್ಟು ಹೇಳಿದ್ರು, ನೀವು MIRCಗೆ ಹೋಗಿ ಅಂತ. ಆವಾಗ ನಮ್ಗೆ ಗೊತ್ತಿರಲಿಲ್ಲ MIRC ಅಂದ್ರೆ ಅದರ ಫುಲ್ ಫಾರ್ಮ್ ಏನು ಕರ್ಮ ಅಂತ ಅಷ್ಟೊಂದು ಗೊತ್ತಿರಲಿಲ್ಲ ಅಲ್ಲ. ಟ್ರೈನ್ ಸಫರ್ ಕೂಡ ಮಾಡಲಿಲ್ಲ ನಾವು ಆ ಟೈಮ್ನಲ್ಲಿ. 1995 ಅಲ್ಲಿ ಯಾರು ನೋಡ್ತಾರೆ, ನನ್ನಂಥವರು ನಾವೆಲ್ಲ ಕೃಷಿಕರಲ್ಲ, ಆಗ ಗೊತ್ತಿರಲಿಲ್ಲ. ಮತ್ತೆ ಎಲ್ಲ ಇನ್ಕ್ವೈರಿ ಮಾಡಿ ನನಗಿಂತ ಒಬ್ಬ ನನ್ನ ಮಂಗಳೂರಿನ ಒಬ್ಬ ಇದ್ದ, ಇವ ರಾಜೇಶ್ ಅಂತ, ಒಂದೇ ರೆಜಿಮೆಂಟ್ ನಮ್ಮದು. ಅವನಿಗೆ ಸ್ವಲ್ಪ ಹಿಂದಿ ಗೊತ್ತಿತ್ತು, ನನಗೆ ಕೂಡ ಹಿಂದಿ ಗೊತ್ತಿತ್ತು. ಇದು ಭಾಷೆ ಗೊತ್ತಿಲ್ಲ, ಯಾವ ರೀತಿ ನಾನು ಇನ್ನು ಭಾರತೀಯ ಸೇನೆಗೆ ಹೋಗಿ ಸುಧಾರಿಸಬಹುದು ಅಂತ ಹೇಳಿ ಕ್ವಶನ್ ಮಾರ್ಕ್ ಒಂದು ಬಂದಿರಬಹುದು. ಡೌಟ್ ನಿಜವಾಗಿ ಬಂದಿದೆ. ಏನು ಗೊತ್ತಾ, ನಮ್ಗೆ ಅದೇ ನಾವು ಮಂಗಳೂರೇ ನೋಡ್ಲಿಲ್ಲ, ತಿರ್ಗಾ ನಾವು ಅಹಮದ್ ನಗರ್ ಅಂತೆ MIRC ಅಂತೆ ಅದು ಗೊತ್ತಿರ್ಲಿಲ್ಲ ನನಗೆ. ಮತ್ತೆ 4 ಜನ ಸೇರಿ ಏನಾದರೂ ನಿಜವಾಗಿ 2 ದಿನದ ಜರ್ನಿ. ನಾವು ಅಲ್ಲಿಗೆ ಮುಟ್ಟುವಾಗ ಮ್ಯಾಕ್ಸಿಮಮ್ 4 ದಿನ ಆಗಿದೆ. ಡೈರೆಕ್ಟ್ ಟ್ರೈನ್ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ. ಇದ್ರೂ ಕೂಡ ಫೆಸಿಲಿಟಿ ಏನು ಇರಲಿಲ್ಲ ಮ್ಯಾಮ್. ಏನು ಇದರಲ್ಲಿ ಜನರಲ್ ಬೋಗಿಯಲ್ಲಿ ನಾವು ಹೋಗ್ತಿದ್ದೆವು, ಈ ಸ್ಲೀಪರ್ ಕ್ಲಾಸ್ ಏನು ನಾವು ಟ್ರೈನೇ ನೋಡ್ಲಿಲ್ಲ ಆ ಟೈಮ್ನಲ್ಲಿ. ಏನಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಏನಿಲ್ಲ ಆ ಟೈಮ್ನಲ್ಲಿ. ಹೋಗು ಅಂದ್ರೆ ಇಂಟ್ರೆಸ್ಟ್ ಇತ್ತು, ಆದ್ರೆ 4 ಜನ ಸಿಕ್ಕಿರಲ್ಲ, ಆಗ ಖುಷಿ ಆಯ್ತು. ಹಂಗೆ ನಾವು ಅಹಮದ್ ನಗರ ಸೆಂಟರ್ಗೆ ಹೋಗಿದ್ದೇವೆ. ಯಾವ ರೀತಿ ಅಲ್ಲಿ ಅಹಮದ್ ನಗರದಲ್ಲಿ ನಿಮ್ಮ ಟ್ರೈನಿಂಗ್ ಸೆಂಟರ್ ನಮ್ದು ಮೆಕನೈಸ್ ಮತ್ತೆ ಆರ್ಮೋರ್ಡ್ ರೆಜಿಮೆಂಟ್ದು 2 ಟ್ರೈನಿಂಗ್ ಸೆಂಟರ್ ಅಹಮದ್ ನಗರ್ನಲ್ಲಿ ಇರ್ತದೆ. ಯಾವ ರೀತಿಯ ವ್ಯವಸ್ಥೆಗಳೆಲ್ಲ ಇತ್ತು ಸರ್? ಅಂದ್ರೆ ಯಾವ ರೀತಿ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ನಿಮ್ಮ ಟ್ರೈನಿಂಗ್ ಅಲ್ಲಿ ಆದಂತಹ ಒಟ್ಟು ಅನುಭವವನ್ನು ತಿಳಿಸ್ತೀರಾ ಸರ್? ಟ್ರೈನಿಂಗ್ ಅಂದ್ರೆ ನಾವು ಸೌತ್ ಇಂಡಿಯಾ ಕನ್ನಡದವರಲ್ಲ, ಅಲ್ಲಿ ಹೋದ ತಕ್ಷಣ ಅಲ್ಲಿದ ಕ್ಲೈಮೇಟೇ ಚೇಂಜ್ ಮೊದಲಿನಾಗಿ ಕ್ಲೈಮೇಟ್ ಚೇಂಜ್. ಆ ನಂತರ ತುಂಬಾನೇ ಟಫ್ ಇತ್ತು ಮೇಡಮ್ ಆ ಟೈಮ್ನಲ್ಲಿ. ಮಿಲಿಟರಿಯಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಅಲ್ಲಿ ತುಂಬಾನೇ ಕಷ್ಟ ಇತ್ತು. ಹೋದ ತಕ್ಷಣ ನೀರಿಲ್ಲ, ಅಷ್ಟು ದಿನ ನಾವು ಜರ್ನಿ ಮಾಡಿ ಬರುವಾಗ ಏನು ಬಾತ್ರೂಮ್ ಗೀತ್ರೂಮ್ ಏನು ಹೋಗ್ಲಿಲ್ಲ, ತುಂಬಾನೇ ಕಷ್ಟ ಆಯ್ತು. ಹೋದ ತಕ್ಷಣ ಅವರು ಹೇಳಿದ್ರು, ಬನ್ನಿ ಕೂತ್ಕೊಂಡು ಮಧ್ಯಾಹ್ನದ ಊಟ ಕೂಡ ಕೊಡ್ಲಿಲ್ಲ ನಮ್ಗೆ. ಬಂದ ತಕ್ಷಣ ಮಿಲಿಟರಿ ಬಂದಿರಲ್ಲ ಅಂತೇಳಿ ಇನ್ಸ್ಟ್ರಕ್ಟರ್ ಪಾರ್ಟಿ ಅಲ್ಲ, ನಾವು ಮೊದಲೇನಾಗಿ ಸೇರಿ ತುಂಬ ಇದಾಯ್ತು. ಆವಾಗಲೇ ಇದಾಯ್ತಪ್ಪ ಹೆಂಗೆ ಇವ್ರದ್ದು ಸಿಸ್ಟಮ್ ಅಂತೇಳಿ. ತದನಂತರ 1 ವೀಕ್ ನಂತರ ಎಲ್ಲ ಸೆಟ್ಟಿಂಗ್ ಆಯಿತು ಮ್ಯಾಮ್. ಆದರೆ ತುಂಬಾ ಕಷ್ಟ ಇತ್ತು ಸೆಂಟರ್ನಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ 0 ಕಟ್ಟಿಂಗ್ ಮಾಡ್ತಿದ್ದರು. ಮತ್ತು ಮೇಯ್ನ್ ಏನಂದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು, ನೀರೇ ಸಿಗ್ತಿರ್ಲಿಲ್ಲ. ವಾರಕ್ಕೊಮ್ಮೆ ನೀರು ಬಂದ್ರು ಆಯ್ತು, ಬರದಿದ್ರು ಆಯ್ತು. ತುಂಬಾನೇ ಕಷ್ಟ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ದಕ್ಷಿಣ ಕನ್ನಡ ಸಿಸ್ಟಮ್ ನೋಡಿ ಅಲ್ಲಿಗೆ ಹೋದಾಗ ತುಂಬಾನೇ ವ್ಯತ್ಯಾಸ ಆಯ್ತು ಮೇಡಮ್. ಎಲ್ಲ ನೆನಪಿಗೆ ಬಂದಿರಬಹುದು. ತುಂಬಾನೇ ಅವಾಗ ಏನು ಇದು ಕೂಡ ಇರ್ಲಿಲ್ಲ ಅಲ್ಲ, ಯಾವುದು ಮೊಬೈಲ್ ಸಿಸ್ಟಮ್ ಇಲ್ಲ, ಯಾವುದಿಲ್ಲ. ಇನ್ಲೈನ್ ಲೆಟರ್ ಒಂದು ಇತ್ತು ಅಷ್ಟೇ, ಅದು ಕೂಡ ಬರೀಲಿಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಅಷ್ಟು ಇದು ಟಾರ್ಚರ್ ಕೊಡ್ತಿದ್ರು ನಮ್ಗೆ. ಏನು ರಾತ್ರಿ ನಿದ್ದೆ ಕೂಡ ಇರಲಿಲ್ಲ. ಅವ್ರದ್ದು 24 hours. ಆವಾಗ ತುಂಬಾನೇ ಬೇಸರ ಆಯ್ತು, ಏನಪ್ಪ ಇಲ್ಲಿಗೆ ಬಂದೆ ಅಂತೇಳಿ.
ಮತ್ತೆ ಒಂದು ಲೆಕ್ಕದಲ್ಲಿ ಇದು ಕೂಡ ಆಯ್ತು, ಅಲ್ಲಿ ಇದು ಕಷ್ಟ ಕೊಡ್ತಿದ್ರಲ್ಲ, ರಾತ್ರಿ ನಿದ್ದೆ ಇಲ್ಲ, ಮಾರ್ನಿಂಗ್ 2:30-3 ಗಂಟೆಗೆ ಹೇಳ್ಬೇಕು, ಮಲಗುವಾಗ 11 ಗಂಟೆ ಆಗುತ್ತೆ. ತುಂಬಾನೇ ಇದಾಯ್ತು, 1-2 ವಾರ ತುಂಬಾನೇ ಇದಾಯ್ತು. ನಾವೆಲ್ಲ ಹೇಳ್ತಿದ್ದೆವು ಹಿಂಗೆ ಇದ್ರೆ ಹೆಂಗಪ್ಪ, ತುಂಬಾನೇ ಕಷ್ಟ ಆಯ್ತು, ಹೋಗು ಅಂತ ಆಯ್ತು, ಬಗಡ ಹೋಗು ಅಂತ ಅನಿಸ್ತಿತ್ತು. ಮತ್ತೆ ಒಂದು ಮನಸ್ಸಿನಲ್ಲಿ ಇದಾಯ್ತು, ಪಾಪ ನಾನು ಹೋಗ್ಬಿಟ್ರೆ ತಾಯಿ ಹೆಸರು ಹಾಲಾಗುತ್ತಲ್ಲ, ನಿಮ್ಮ ಊರಲ್ಲಿ ಹೇಳ್ಬೋದಾ ನಿನ್ನ ಮಗ ಹೋದ ಅದದಿಂದ ಬಂದ್ನಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನೋಡ ಹೇಗಾದ್ರು ಮಾಡು ಅಂತ ಹೇಳಿ ಧೈರ್ಯ ಮಾಡಿ 4-5 ಜನ ಒಟ್ಟಿಗೆ ಇದ್ದೇವೆ ನಾವು. ಒಂದೇ ಕಂಪನಿಯಲ್ಲಿ ಇದ್ದೇವೆ ನಾವು 4 ಜನ ಕೂಡ. ನಿಮ್ಮ ಸೈನ್ಯಕ್ಕೆ ಬರುವಾಗ ನಿಮ್ಮ ಮನೆಯವರಿಗೆ ನೀವು ಯಾವ ರೀತಿ ಮನವೊಲಿಸಿದ್ರಿ ಸರ್? ಸೈನ್ಯಕ್ಕೆ ಸೇರ್ಬೇಕು ಅಂತ ಆದಾಗ ಅಂದ್ರೆ ಎಲ್ಲ ಸೆಲೆಕ್ಷನ್ ಆಯ್ತು, ಈಗ ಊರು ಬಿಟ್ಟು ಬೇರೆ ಕಡೆಗೆ ಟ್ರೈನಿಂಗ್ ಹೋಗ್ಬೇಕು ಹಾಗೆ ಅಂತ ಹೇಳುವಾಗ, ಅಂದ್ರೆ ನಿಮ್ಮ ತಾಯಿಗೆ ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಒಂದು ಸಮಾನವಾಗಿ ಕಾಣ್ತಾ ಇದ್ರು. ಹಾಗಿರುವಾಗ ಒಂದು ಮಗನನ್ನ ಭಾರತೀಯ ಸೇನೆಗೆ ಕಳಿಸ್ತೇನಲ್ಲ, ಅದು ಏನು ಅಂತ ಹೇಳಿ ಅವರಿಗೂ ಒಂಥರ ಅವರ ಪರಿಕಲ್ಪನೆ ಯಾವ ರೀತಿ ಅಂದ್ರೆ ಅವರು ಬರ್ತಾರೆ ಅಂತ ಹೇಳಿ ಆಕಾಂಕ್ಷೆಯನ್ನ ಇಟ್ಟಿರುವುದಿಲ್ಲ. ಆದ್ರೂ ಅಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ನೀವು ಅವರನ್ನ ಮನವೊಲಿಸಿದ್ರಿ? ಅದೇ ನಾವು ಮೂಲತಃ ಕೃಷಿಕರಲ್ಲ, ಅದೇ ಮಂಗಳೂರು ನೋಡ್ಲಿಲ್ಲ, ಬೆಂಗಳೂರು ನೋಡ್ಲಿಲ್ಲ, ಯಾವ ರಾಜ್ಯನೂ ನೋಡಿಲ್ಲ. ಅವಾಗ ತಾಯಿ ಹೇಳಿದ್ರು, ಅಪ್ಪ ಆರಂಭದಲ್ಲಿ ನೀನಿರು, ಏನು ಜಾಗ ಇದೆಲ್ಲ, ಇದು ಕೃಷಿಯಲ್ಲಿ ಮಾಡ್ಕೊಂಡಿರೋ ಅಂತ ಹೇಳಿದ್ರು. ಮತ್ತೆ ಹೋಗುವಾಗ ತುಂಬಾನೇ ಫೀಲ್ ಮಾಡಿದ್ರು ಅವರು. ಮತ್ತೆ ನಾನು ಮನಸ್ಸು ಹೇಳಿದೆಪ್ಪ ಬರ್ತೀನಿ, ನಾನು 1 ವರ್ಷದ ನಂತರ ಬರ್ತೀನಿ ಅಂತ. ಅವರ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ, ಮೊದಲು ಮಿಲಿಟ್ರಿ ಅಂದ್ರೆ ಎದುರುಗಡೆ ನಿಂತ್ಕೊಳ್ಬೇಕಾ, ಆನಂತರ ಇದು ಫೈರಿಂಗ್ ಮಾಡ್ತಾರಂತೆ, ಅದನ್ನ ತಪ್ಪಿಸ್ಬೇಕಂತ ಅವರ ಮೈಂಡ್ ನಲ್ಲಿ ಅದೇ ಇತ್ತು. ಮೊದಲಿನ ಕಾಲದಲ್ಲಿ ಸಿಚುವೇಶನ್ ಹಂಗೆ ಇತ್ತು, ಗೊತ್ತಿರ್ಲಿಲ್ಲಲ್ಲ, ಅಲ್ಲಿಯವರಲ್ಲ ನಾವು. ಆಗ ಹಂಗೆ ಅಂತ ಹೇಳಿ ತುಂಬಾನೇ ಇವರಿಗೆ ಬೇಸರ ಆಯ್ತು ತಾಯಿಗೆ. ಆದ್ರೂ ನಾನು ಹೇಳ್ದೆ ಹೋಗಿ ಬರ್ತೀನಪ್ಪ ನೋಡಂತ ಅಂತ ಹೇಳಿದೆ. ಆದರೂ ಬೇಸರ ಆಯಿತು. ಆದರೂ ಮತ್ತೆ ಏನು ಮಾಡ್ದು, ಆ ಟೈಮ್ನಲ್ಲಿ ಕೃಷಿದು ಕೂಡ ಸ್ವಲ್ಪನೇ ಬ್ಯುಸಿ ಇತ್ತು ಮನೆಯಲ್ಲಿ. ಲಾಸ್ಟ್ ನಮ್ಮ ಮಗ ಅಲ್ಲ ಅಂತ ಹೇಳಿ ಆಯ್ತು ಹೋಗಿ ಬಾ ಅಂತ ಹೇಳಿದರು. ಮನಸ್ಸು ಗಟ್ಟಿ ಮಾಡಿ ತಾಯಿಯವರು ಹೇಳಿದರು. ಅವರ ಒಂದು ಪ್ರೀತಿ ವಿಶ್ವಾಸದಿಂದ 19 ವರ್ಷದ ಸರ್ವಿಸ್ ಮಾಡುವ ಹಾಗೆ ಆಗಿತ್ತು. ನಿಮ್ಮ ಒಂದು ಟ್ರೈನಿಂಗ್ ಸೆಂಟರ್ ಅಹಮದ್ ನಗರ ಇಲ್ಲಿ ಆದ ನಂತರ ನಿಮ್ಮ ರೆಜಿಮೆಂಟ್ ಎಲ್ಲಿ, ಅಂದ್ರೆ ಯಾವ ರೆಜಿಮೆಂಟಿಗೆ ನೀವು ಜಾಯಿನ್ ಆದ್ರಿ? ನನಗೆ ಫಸ್ಟ್ ಪೋಸ್ಟಿಂಗ್ ಕೊಟ್ಟರು ಇಲ್ಲಿ ಪಂಜಾಬ್ ಪಟಿಯಾಲದಲ್ಲಿ ಕೊಟ್ಟರು ಫಸ್ಟ್ ಪೋಸ್ಟಿಂಗ್. ನಮ್ಮ ಟ್ರೈನಿಂಗ್ ಆದ ನಂತರ 21 ಮೆಕನೈಸ್ ಇನ್ಫೆಂಟ್ರಿಗೆ ನಂದು ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ನಾನು ಹೋದೆ. ಫಸ್ಟಿಗೆ ನಾನು ಮತ್ತೆ ಒಬ್ಬ ಪಂಜಾಬ್ನ ಹುಡುಗ ನಮಗೆ 21 ಮೆಕನೈಸ್ ಇನ್ಫೆಂಟ್ರಿಗೆ ಹೋಗಿ ಪಂಜಾಬ್ನಲ್ಲಿದೆ ಅಂತ ಹೇಳಿ ನಾವು ಫಸ್ಟ್ ಯೂನಿಟ್ ನಮ್ಮದು ಪಂಜಾಬ್ನಲ್ಲಿ ಪಟಿಯಾಲ ಅಂತ ಪ್ಲೇಸ್ ಅಲ್ಲಿ ಮಾಡಿದ್ವಿ. ಹೊಸ ಊರು, ಹೊಸ ಜನ, ಹೊಸ ಭಾಷೆ, ಹೇಗೆ ಮ್ಯಾನೇಜ್ ಮಾಡಿದ್ರಿ? ಟ್ರೈನಿಂಗ್ ಅಲ್ಲೇ ಎಲ್ಲ ನಿಮಗೆ ಭಾಷೆಯ ಬಗ್ಗೆ ಏನು ತಿಳುವಳಿಕೆ ಜ್ಞಾನ ಬೆಳೀತಾ ಸರ್? ನಿಜವಾಗಿ ನಾನು ಒಂದು 6 ತಿಂಗಳಿನಲ್ಲಿ ಕಂಪ್ಲೀಟ್ ಹಿಂದಿ ಎಲ್ಲ ನನಗೆ ಕಂಪ್ಲೀಟ್ ಗೊತ್ತಾಯಿತು. ಸ್ವಲ್ಪ ಆದರೂ ಗೊತ್ತಿತ್ತು ಮೊದಲು ಕೂಡ, ಆದರೂ ಕೂಡ ಇದು ಕಂಟಿನ್ಯೂ ಮಾತಾಡಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಒಂದು 6 ತಿಂಗಳ ನಂತರ ಕಂಟಿನ್ಯೂ ನನಗೆ ಹಿಂದಿ ಹೆಂಗೆ ಮಾತಾಡಬೇಕಂತ ಎಲ್ಲ ಕ್ಲಿಯರ್ ಆಯಿತು. ಹಂಗೆ ನಾನು ಪಂಜಾಬಿಗೆಲ್ಲ ಹೋಗುವಾಗ ಅಷ್ಟೊಂದು ಕಷ್ಟ ಆಗಲಿಲ್ಲ. ಅದೇ ಫಸ್ಟ್ ಏನು ಗೊತ್ತಾ, ನಾವು ಈ ಯೂನಿಟ್ಗೆ ಹೋಗುವಾಗ ಸೆಂಟ್ರಿಂದ ಹೋಗ್ತಾರಲ್ಲ, ಎಲ್ಲರೂ ಹೋಗ್ತಾರೆ ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಆದಮೇಲೆ ಎಲ್ಲರೂ ಹೋಗ್ತಾರೆ. ಹೋಗುವಾಗ ಯೂನಿಟ್ನವ್ರು ನೋಡ್ತಾರೆ, ಅದು ನಮ್ಮದು ಪರ್ಮನೆಂಟ್ ಯೂನಿಟ್ 21 ಮೆಕನೈಸ್ ಇನ್ಫೆಂಟ್ರಿ ಅಂದರೆ ಲೈಫ್ ಲಾಂಗ್ ಅಲ್ಲೇ ಇರೋದು ನಾವು. ಹಂಗೆ ಫಸ್ಟ್ ಬರುವಾಗ ಹೇಳ್ತಾರೆ, ನೀನು ರಿಕ್ರೂಟ್ ಅಲ್ಲ, ಅಲ್ಲಿ ಕೂಡ ಶಿಕ್ಷೆನೇ ನಮಗೆ ಅಷ್ಟು ಕೂಡ ಎಲ್ಲ ತುಂಬಾ ಶಿಕ್ಷೆ. ಅಲ್ಲಿ ಕೂಡ ನೀವು ಟ್ರೈನಿಂಗ್ ಸೆಂಟರ್ನಲ್ಲಿ ಹೆಂಗೆ ಯಾವ ರೀತಿ ನೀವು ಮಾಡಿದ್ರಿ ಅಂತ ಅದನ್ನು ಇದು ಮಾಡ್ತಾರೆ, ನೋಡ್ತಾರೆ. ಸಖತ್ತು ಅಲ್ಲಿ ಕೂಡ ತ್ರಾಸೆ. ನಮ್ಗಿಂತ 1 ತಿಂಗಳು ಮೊದಲು ಹೋದ್ರು ಕೂಡ ಅವ್ರು ಕೂಡ ನಮ್ಗೆ ಟೋರ್ಚರ್ ಕೊಡ್ತಾರೆ, ಇದು ಮಾಡು ಅದು ಮಾಡು ಅಂತೇಳಿ. ಮತ್ತೆಲ್ಲ ಸೆಟ್ಲ್ ಆಯ್ತಪ್ಪ. ಒಂದು ಮ್ಯಾಕ್ಸಿಮಮ್ 1 ವರ್ಷದಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಯ್ತು. ಎಲ್ಲರನ್ನು ಮ್ಯಾನೇಜ್ ಮಾಡುವಂತಹ ಒಂದು ಕೆಪಾಸಿಟಿ ನಿಮಗೆ ಬೆಳೀತು. ಹೌದು. ಅದರಲ್ಲಿ ನಂದು ಬಿ ಕಂಪನಿಗೆ ಹಾಕಿದ್ರು ನನ್ನನ್ನು. ಅಲ್ಲಿ ತೊಂದರೆ ಇಲ್ಲ, ಒಂದು 2 ಜನ ಊರಿನವರು ಸಿಕ್ಕಿದ್ರು, ಅದು ಕೂಡ ಪ್ಲಸ್ ಪಾಯಿಂಟ್ ಆಯ್ತು. ನನ್ನವರು ಅಂತ ಹೇಳಿ ಇಲ್ಲೂ ಇದಾರಲ್ಲ ಅಂತ ಹೇಳಿ ನಿಮಗೆ ಖುಷಿ ಆಯ್ತು. ಅದೇ ನಿಮ್ಮ 21 ಮೆಕನೈಸ್ ಇನ್ಫೆಂಟ್ರಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಒಂದಷ್ಟು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡುತ್ತಿದ್ರೆ ಅದರಲ್ಲಿ ಯಾವ ರೀತಿಯ ಜವಾಬ್ದಾರಿಗಳೆಲ್ಲ ಇದೆ ಸರ್? ಮೆಕನೈಸ್ ಇನ್ಫೆಂಟ್ರಿ ಅಂದ್ರೆ ಅದರಲ್ಲಿ ಇದು BMP ಅಂತ ಇದೆ. ಅದು ರಷ್ಯಾದಿಂದ ತಂದಂತ ಇದು ಟ್ಯಾಂಕ್.
BMP ಇಕ್ವಿಪ್ಮೆಂಟ್. ಅದರಲ್ಲಿ ಈಗ ICV ಅಂತ ಹೇಳ್ತಾರೆ, ICV ಅಂತ ಇನ್ಫೆಂಟ್ರಿ ಕ್ಯಾರಿಂಗ್ ವೆಹಿಕಲ್ ಅಂತ ಹೇಳ್ತಾರೆ. ಅದರಲ್ಲಿ 11 ಜನ ಇರ್ತಾರೆ. ಅದರಲ್ಲಿ ಮೊದಲು ಗನ್ನರ್, ಡ್ರೈವರ್ ಮತ್ತೆ ಕಮಾಂಡರ್ ಮತ್ತೆ ಸೆಕ್ಷನ್ ಕಮಾಂಡರ್, ಹಂಗೆ ಬಾಕಿ ಕ್ರೂ ಇರ್ತಾರೆ. ಟೋಟಲ್ 11 ಜನ ಇರ್ತಾರೆ ಒಂದು ಇದರಲ್ಲಿ. ಅದರಲ್ಲಿ ನಾವು ಅದರಲ್ಲಿ ಯೂನಿಟಲ್ಲಿ ಅದೇ ಇರೋದು 72 ICV ಇದೆ ನಮ್ಮ ಯೂನಿಟ್ನಲ್ಲಿ. ಅದರಲ್ಲಿ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಹೌದು, ಅದರಲ್ಲಿ ನಾನು ಇದು ಗನ್ನರ್ ಆಗಿದ್ದೆ. ಗನ್ನರ್ ಆಗಿ ನಂದು ಟ್ರೇಡ್ ಗನ್ನರ್, ನಾನು ಗನ್ನರ್ ಆಗಿದ್ದೆ. ಜವಾಬ್ದಾರಿ ಇತ್ತು. ಹೌದು. ಟ್ರೈನಿಂಗ್ ಆದ ನಂತರದಲ್ಲಿ ನೆಕ್ಸ್ಟ್ ಹೊಸ ಸರ್ವಿಸ್ ಸೆಕ್ಟರ್ ಅಂದ್ರೆ ಎಲ್ಲಿ ನೀವು ಮತ್ತೆ ಇದು ಅಲ್ಲಿಂದ ಪಟಿಯಾಲದಿಂದ ನೆಕ್ಸ್ಟ್ ಇಲ್ಲಿ ಕೊಟ್ಟರು MP ಅಲ್ಲಿ ಗ್ವಾಲಿಯರ್ನಲ್ಲಿ ನಮ್ದು ಈ ನೋಟು ಹೋಯ್ತು. ಪಟಿಯಾಲದಿಂದ ಗ್ವಾಲಿಯರ್ ಆಯ್ತು. ಅದೇ ಅಲ್ಲಿ ಒಂದು 4 ವರ್ಷ ನಾವು ಸರ್ವಿಸ್ ಮಾಡಿದ್ದೇವೆ. 4 ವರ್ಷದ ನಂತರ ನಮ್ದು ಒಂದು ಕಂಪನಿ ಮೌಗೆ ಡ್ಯಾಮೋ ಕಂಪನಿ ಅಂತ, ಈ ಆಫೀಸರ್ ಎಲ್ಲ ಇನ್ಫೆಂಟ್ರಿ ಇದು ಸ್ಕೂಲ್ ಇದೆ ಅಲ್ಲಿ ಮೌಗಲ್ಲಿ, ಅಲ್ಲಿಗೆ ಒಂದು ಕಂಪನಿ ನಮ್ಮನ್ನು ಕಳಿಸಿರೋದು. ಯೂನಿಟ್ ಅಲ್ಲ, ಕಂಪನಿ, ಒಂದು ಕಂಪನಿ ನಮ್ಮ. ನೀವು ಅಲ್ಲಿ ಕಂಪನಿಗೆ ಹೋಗಿ ಆಫೀಸರ್ ಎಲ್ಲ ಇರ್ತಾರಲ್ಲ, ಅವರಿಗೆ ಒಂದು ಟ್ರೈನಿಂಗ್ ನೀವು ಕೊಡಬೇಕು. ಡ್ಯಾಮೋ ವಾರ್ ಹೆಂಗೆ ಮಾಡೋದು ಏನಂತ, ಅವರು ಹೊಸಬ್ರಲ್ಲ, ಅವರಿಗೆಲ್ಲ ಕಲಿಸ್ಲಿಕ್ಕೆ ನಮ್ಮನ್ನು ನಾವು ಡ್ಯಾಮ್ ಮಾಡ್ಲಿಕ್ಕೆ ಯಾವ ರೀತಿ ಇವರು ಇನ್ಫೆಂಟ್ರಿ ಯಾವ ರೀತಿ ಆಕ್ಷನ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಅಲ್ಲಿ ಒಂದು 2 ವರ್ಷನೇನು ಇದ್ದೇವೆ ಅಲ್ಲಿ ಮೌವಲ್ಲಿ. ತದನಂತರ ಅದೇ ಗ್ವಾಲಿಯರ್ಗೆ ರಿಟರ್ನ್ ಬಂದೆವು. ಗ್ವಾಲಿಯರಿಂದ ನಮ್ದು ಯೂನಿಟು ಇಲ್ಲಿಗೆ ಹೋಯ್ತು, ಇಸಾರಿಗೆ. ಇಸಾರ್ ಅಂದ್ರೆ ಹರಿಯಾಣ. ಅಲ್ಲಿಗೆ ಹೋಗಿ ಅದೇ ಅಲ್ಲಿ ಇದು ಅಲ್ಲಿಂದ ರಾಜಸ್ಥಾನ ಎಲ್ಲ ಹೋಗೋದು ಹತ್ತಿರಲ್ಲ. ನಮ್ದು ಆರ್ಮಡ್ ಮತ್ತೆ ಮೆಕನೈಸ್ ಡೆಸರ್ಟ್ ಏರಿಯಾನಲ್ಲೇ ಹೆಚ್ಚಿಗೆ ನಾವು ಟ್ರೈನಿಂಗ್ ಮಾಡೋದು. ಡೆಸರ್ಟ್ ಬೇಕಲ್ಲ, ಅದು ನಾರ್ಮಲ್ ಕೇತಿಪಾಡಿ ಇಲಾಖದಲ್ಲಿ ಹೋಗಲ್ಲ. ಇದೇ ಡೆಸರ್ಟ್ ಏರಿಯಾ. ಒಂದೊಂದು ರೆಜಿಮೆಂಟ್ಗೆ ಒಂದೊಂದು ಏರಿಯಾ ಇದೆ. ಈಗ ಬೋಫೋರ್ಸ್ ನೋಡಿದ್ರೆ ಅವರು ಪಾಡಿ ಏರಿಯಾದಲ್ಲಿ ಇರ್ತಾರೆ. ಕಾರ್ಗಿಲ್ ಟೈಮ್ ನಲ್ಲಿ ನೋಡಿ ಅವ್ರದ್ದು ಡ್ಯೂಟಿನೇ ಬೇರೆ, ನಮ್ದು ಡ್ಯೂಟಿನೇ ಬೇರೆ. ನಾವು ಇದು ರಾಜಸ್ಥಾನದಲ್ಲಿ ಇರೋದು ಆರ್ಮಡ್ ಮತ್ತೆ ಇದು ಮೆಕನೈಸ್, ಎರಡು ರೆಜಿಮೆಂಟ್. ಅಲ್ಲಿ ನಮ್ದು ಪ್ಲೇಸ್ ಏನಾದ್ರು ವಾರ ಆದ್ರೆ ಏನಾದ್ರೂ ಕೂಡ ನಾವು ಹೋಗೋದು ಅದೇ ಪ್ಲೇಸಿಗೆ. ಮತ್ತೆ ಅದೇ ಏನಾದ್ರೂ ಇದು ಬಂದ್ರೆ ಎಷ್ಟೋ ದೂರದಿಂದ ಹೋಗಿ ಬ್ಯಾಕ್ ಗ್ರೌಂಡ್ ನಲ್ಲಿ ನಾವು ಬ್ಯಾಕ್ ಸೈಡ್ ನಲ್ಲಿ ಇರ್ತೇವೆ ಅಷ್ಟೇ ಹೊರತು ನಮ್ದು ಮೇನ್ ರೋಲ್ ರಾಜಸ್ಥಾನದಲ್ಲಿ. ಅದೇ ನಿಮಗೆ ಅಂದ್ರೆ ಕಾರ್ಗಿಲ್ ವಾರ ಆದ ಟೈಮಲ್ಲಿ ನಿಮ್ಮ ಜವಾಬ್ದಾರಿ ಆತರ ಏನಿಲ್ಲ ಅಲ್ಲ. ಅವಾಗ ಉಂಟಲ್ಲ ಫುಲ್ ಯೂನಿಟ್ ಕಾರ್ಗಿಲ್ ಯುದ್ಧ ಅಂತ ಹೇಳಲ್ಲ ನಾನು. ಯುದ್ಧ ಅಂದ್ರೆ 2 ದೇಶಗಳು ಸೇರಿ ಯುದ್ಧ ಮಾಡೋದು. ಇದೊಂದು ಮಿಷನ್ ಇತ್ತು ಅಷ್ಟೇ. ನಮ್ದೊಂದು ಸ್ವಲ್ಪನೇ ಜಾಗವನ್ನು ಕವರ್ ಮಾಡಿದ ಅಷ್ಟೇ ಅವರು. ಆವಾಗ ಅದೇ ನಾವು ಗ್ವಾಲಿಯರಲ್ಲಿ ಇದ್ದೆವು. ಗ್ವಾಲಿಯರಿಂದ ಎಲ್ಲ ಒಂದು ಕಾರ್ಗಿಲ್ ಯುದ್ಧದ ಒಂದು 6 ತಿಂಗಳು ಮೊದಲೇ ನಾವು ಇದಾಗಿತ್ತು. ನಮ್ದು ರೆಜಿಮೆಂಟ್ ಇಲ್ಲಿಗೆ ಹೋಗಿತ್ತು. ನಮ್ದು ಯಾವುದಪ್ಪ ರಾಜಸ್ಥಾನದಲ್ಲಿ ಬಾಡ್ಮೇರಿಗೆ ಹೋಗಿದ್ದು. ನಮ್ದು ಟಾಸ್ಕ್ ಅಲ್ಲಿತ್ತು ನಮಗೆ, ಬಾಡ್ಮೇರ್ ಹತ್ರ. ಅವಾಗ ಅದೇ ಇದು ಇನ್ಫೆಂಟ್ರಿ ರೆಜಿಮೆಂಟ್ನವರೆಲ್ಲ ಇದು ಬೋಫೋರ್ಸ್ನವರು ಇದ್ದಾರೆ, ಆಟ್ಲರ್ ಇದ್ದಾರೆ, ಅವರೆಲ್ಲ ಆ ಕಡೆ ಹೋದ್ರು. ನಮ್ದು ಈ ಕಡೆಗೆ ನಮ್ಗೆ ಟಾಸ್ಕ್ ಕೊಟ್ಟಿದ್ರು, ಬಾಡ್ಮೇರಲ್ಲಿ ನೀವು ನಿಮ್ದು ರೆಸ್ಪಾನ್ಸಿಬಿಲಿಟಿ ಏರಿಯಾ ಇದು ಅಂತೇಳಿ. ಅವಾಗ ನಾವು ಅಲ್ಲಿಗೆ ಹೋಗಿದ್ದೆವು. ಹೋಗುವಾಗ ತುಂಬಾನೇ ಬೇಸರ ಆಯ್ತು. ಇನ್ನೊಂದು ಗ್ಯಾರಂಟಿ ಅಂತ ಎಲ್ಲ ಕ್ವಾರ್ಟರ್ಸ್ ಎಲ್ಲ ಖಾಲಿ ಆಯ್ತು, ರೆಜಿಮೆಂಟ್ ಎಲ್ಲ ಖಾಲಿ ಆಯ್ತು. ಮತ್ತೆ ಹೋದೆವು ನಾವು ಇಲ್ಲಿ ಬಾಡ್ಮೇರಿಗೆ ಹೋಗಿದೆ. ಹೋಗಿ ಅದೇ ಎಲ್ಲ ಲೋಡ್ ಎಲ್ಲ ಆಯ್ತು, ಆಮ್ನೇಷನ್ ಫಸ್ಟ್ ಲೈನ್ ಎಲ್ಲ ಲೋಡ್ ಆಯ್ತು. ಮತ್ತೆ ಅವಾಗ ಮಾತಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಒಂದು ಮಾತಾಡುವ ಏನು ಆಡುವಂತ ಏನು ಇರಲಿಲ್ಲ. ಅವಾಗ ಫೋನ್ ಇರಲಿಲ್ಲ, ಯಾವ್ದು ಇರಲಿಲ್ಲ. ಆದ್ರೂ ಸುಮ್ಮನೆ ಯಾರ ಇನ್ಲೈನ್ ಲೆಟರಲ್ಲಿ ಬರ್ದಾಕಿ ನಾವು ಹೋಗಿದ್ದೆವು. ನಾವು ಬರ್ತೇವೆ ಈಗ ಇಲ್ಲಿದ್ದೇವೆ ಅಂತ ಹೇಳಿ. ಅವಾಗ ಏನು ಡೈರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲ. ಹೌದು, ವರ್ಷಕ್ಕೆ ಒಮ್ಮೆ ಹೋದಾಗ ಮಾತಾಡೋದು ಬರೋದಷ್ಟೇ. ಮತ್ತೆ ಅಲ್ಲಿ ಎಲ್ಲ ಮೈನ್ ಲೈನ್ ಆಮ್ನೇಷನ್ ಎಲ್ಲ ಲೋಡ್ ಮಾಡಿ ಮತ್ತೆ ಒಂದು 3-4 ತಿಂಗಳ ನಂತರ ಹೇಳಿದ್ರು ಇನ್ನು ಇದು ಆಯ್ತು ಅಂತ, ನೀವು ಎಲ್ಲ ಆಮ್ನೇಷನ್ ಎಲ್ಲ ಇದು ಕ್ಲಿಯರ್ ಮಾಡಿ ಅದು ಕ್ಲಿಯರ್ ಆಯ್ತು ಅಂತ ಹೇಳಿ ಮತ್ತೆ ತಿರ್ಗಾ ನಾವು ಯೂನಿಟ್ಗೆ ಬಂದದ್ದು. ಒಟ್ಟು ಎಲ್ಲೆಲ್ಲಿ ನಿಮ್ಮ ಸರ್ವಿಸ್ ಅನ್ನ ನೀವು ಅದೇ ನಿರ್ವಹಿಸಿದ್ರಿ ಸರ್? ಫಸ್ಟ್ ನಮ್ದು ಪಟಿಯಾಲ, ಇದು ಪಂಜಾಬ್ನಲ್ಲಿ. ಸೆಕೆಂಡ್ ಗ್ವಾಲಿಯರ್, MP ಪ್ರದೇಶ್, MP. ಆ ನಂತರ ಅದೇ ಮೌಗೆ ಹೋದೆ. ಇದು ಆ ನಂತರ ಮೌನಿಂದ ವೆಸ್ಟ್ ಬಂಗಾಲಿಗೆ ನಮ್ದು ಆಯ್ತು ಪೋಸ್ಟಿಂಗ್. ವೆಸ್ಟ್ ಬಂಗಾಲದಲ್ಲಿ ಇದು ಚೈನಾ ಬಾರ್ಡರ್ ಉಂಟಲ್ಲ, ಸಿಕ್ಕಿಂ, ಅಲ್ಲಿ ನಾವು ಹೋದೆವು. ಒಂದು ಕಂಪನಿ ಕೂಡ ಅಲ್ಲಿಗೆ ಹೋಯ್ತು ನಮ್ದು.
ಅಲ್ಲಿ ಸಾಧಾರಣ 2 ವರ್ಷ ಅಲ್ಲಿ ಕೂಡ ಇದ್ದೆವು, ಸಿಕ್ಕಿಂ ಬಾರ್ಡ್ರ್. ಅಲ್ಲಿಂದ ಅಲ್ಲಿ ಹೋಗುವಾಗ ತುಂಬಾ ಕಷ್ಟ ಆಯಿತು. ಅಲ್ಲಿ ಆಕ್ಸಿಜನ್ ಕೂಡ ಸಮಸ್ಯೆ. ಹೌದು, ಚೀನಾ ಬಾರ್ಡರ್ ಹತ್ತಿರ ಆಕ್ಸಿಜನ್ ಎಲ್ಲ ಸೆಟ್ ಆಗ್ತಿರ್ಲಿಲ್ಲ. ಸೆಟ್ ಆಗಬೇಕಾದ್ರೆ ಒಂದು 6 ತಿಂಗಳು ನಮ್ಮ ಕ್ಲೈಮೇಟ್ ಸೂಟ್ ಮಾಡಬೇಕು. ರಂಗ್ಮಾ ರೇಂಜ್ ಅಂತ ಇತ್ತು. ಇಲ್ಲಿಂದ ಹೋಗಿ 6 ತಿಂಗಳು ಅಲ್ಲಿ ಸೆಟ್ ಆಗೋದು. ಅಲ್ಲಿ ಸೆಟ್ ಆದಮೇಲೆ ನಮ್ಮದು ಆಕ್ಸಿಜನ್ BP ಎಲ್ಲ ಕರೆಕ್ಟ್ ಆದ ನಂತರ ಆ ಕಡೆ ಹಾಕ್ತಿದ್ರು. ಅಲ್ಲಿ ಕೂಡ ಅಷ್ಟೇ ಚಳಿ ಇತ್ತು. ಸುಮ್ಮನೆ ಚಳಿ ಕೂಡ, ಮತ್ತೆ ಇದು ಆಕ್ಸಿಜನ್ ಸಮಸ್ಯೆ ಇತ್ತು ತುಂಬಾನೇ. ಅಲ್ಲಿ ಇದು ಪೆಟ್ರೋಲಿಂಗ್ ಎಲ್ಲ ಮಾಡಲಿಕ್ಕೆ ವರ್ಕ್ ಇತ್ತು. ಅಲ್ಲಿ ಕೂಡ ICU ಇತ್ತಲ್ಲ ನಮ್ಮದು. ಅಲ್ಲಿ ತುಂಬಾನೇ ಚಳಿಯಲ್ಲಿ ಇದು ಅದರ ಆಯಿಲ್ ಎಲ್ಲ ಉಂಟಲ್ಲ ತುಂಬಾನೇ ಗಟ್ಟಿ ಆಗ್ತಿತ್ತು. ಟ್ಯಾಂಕ್ ನಮ್ದು ICU ಇದ್ದು ಟ್ಯಾಂಕ್ ಉಂಟಲ್ಲ 52 ಲೀಟರ್ ಅದರಲ್ಲಿ ಆಯಿಲ್ ಇತ್ತು. ಅದನ್ನೆಲ್ಲ ಬಿಸಿ ಮಾಡಿ ಮತ್ತೆ ಫಿಲ್ಲಿಂಗ್ ಮಾಡಿ ಮತ್ತೆ ಟ್ಯಾಂಕನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಅದೆಲ್ಲ ತುಂಬಾನೇ ಕಷ್ಟ. ಆವಾಗಂಟಲ್ಲ ಅಲ್ಲಿ ಅಷ್ಟು ಚಳಿ ಅಂದರೆ ನಾವು ನಮ್ಮ ಟ್ಯಾಂಕ್ ಇದೆಲ್ಲ BMP ಅದನ್ನು ಟಚ್ ಮಾಡ್ತಾ ಬರೀ ಕೈಯಲ್ಲಿ ಟಚ್ ಮಾಡಿದರೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಅಷ್ಟು ಚಳಿ. ನಾವು ಫ್ರಿಜ್ ಕೈ ಹಾಕಿದ್ರೆ ಹೆಂಗೆ ಆಗುತ್ತೆ ಅದೇ ರೀತಿ ಇದು ಉಂಟಲ್ಲ, ಅದು ಐರನ್ ಅಷ್ಟು ಗಟ್ಟಿ, ಕೈಯನ್ನು ತನ್ನಿಂತಾನೆ ಇದ್ರಾಗೆ ಅಂಟ್ಕೊಳ್ತಿತ್ತು. ಲೋಹದಲ್ಲಿ, ಕಬ್ಬಿಣದಲ್ಲಿ, ಯಾವ್ದು ಕಬ್ಬಿಣ ವಸ್ತು ಮುಟ್ಬೇಕಾದ್ರೆ ಗ್ಲೌಸ್ ಹಾಕೊಂಡು ಮುಟ್ಬೇಕಿತ್ತು. ಅದು ಕೂಡ ತುಂಬಾನೇ ಕಷ್ಟ ಇತ್ತು. ಮತ್ತೆ ಅಲ್ಲಿ ಸ್ಲೈಡಿಂಗ್ ಎಲ್ಲ ಫ್ಲೋರ್ ಆಗ್ತಾ ಇರ್ತಿದ್ದು. ರೋಡ್ ಕೂಡ ಅದೇ ರೀತಿ, ನಮ್ಮ ಹಾಗೆ ರೋಡ್ ಅಲ್ಲ, 7 ಮಾಡಲ್. ಅದು ಪರ್ವತಕ್ಕೆ ಅದು ನಮ್ದು ಇರುವ ಪ್ಲೇಸ್ ಸಮುದ್ರ ತಲದಿಂದ 1400 ಫೀಟ್ ಎತ್ತರದಲ್ಲಿತ್ತು. ಅದು ಡಿಫಿಕಲ್ಟ್. ಇದು ರೋಡ್ ಉಂಟಲ್ಲ ಹೋಗ್ಲಿಕ್ಕೆ ಬಹಳ ಕಷ್ಟ ಇತ್ತು. ನಮ್ದು ಬೈ ರೋಡ್ B ವೆಹಿಕಲ್ ಅಲ್ಲಿ ಹೋಗ್ತಿದ್ದೇವಲ್ಲ. ಈಗ ಲೆಫ್ಟ್ ಸೈಡ್ದು ಹೋಗುವಾಗ ಇದರಲ್ಲಿ ಇರ್ತಿತ್ತು, ಹವಾದಲ್ಲಿ ಇರ್ತಿತ್ತು ಟೈರ್. ರೋಡ್ ಎಲ್ಲ ಕರೆಕ್ಟ್ ಇರ್ತಿರ್ಲಿಲ್ಲ ಆ ರೋಡ್ನಲ್ಲಿ, ಸ್ಲೈಡಿಂಗ್ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಅದೇ ರೀತಿ ಅಲ್ಲಿ 2 ವರ್ಷ ಮಾಡಿ ಮತ್ತೆ 2 ವರ್ಷ ಸುಧಾರಿಸಿದ್ರಿ. ಸುಧಾರಿಸ್ತೇನೆ. ತುಂಬಾನೇ ಕಷ್ಟ ಆಯ್ತು. ಅಲ್ಲಿಂದ ಬರುವಾಗ ಕೂಡ ತುಂಬಾನೇ ಕಷ್ಟ. ಹೆಲ್ತ್ ಸಮಸ್ಯೆ ಸ್ವಲ್ಪ ಆಕ್ಸಿಜನ್ ಸಮಸ್ಯೆ. ತಿನ್ಲಿಕ್ಕೂ ಕೊಡ್ತಿದ್ರು, ಆದ್ರೂ ಕೂಡ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಹೊತ್ತು ತುಂಬಾನೇ ಆಕ್ಸಿಜನ್ ಇಲ್ಲದೆ ತುಂಬಾನೇ ಇದಾಗ್ತಿತ್ತು, ಭಯ ಆಗ್ತಿತ್ತು. ಅಲ್ಲಿಂದ ವೆಸ್ಟ್ ಬಂಗಾಳದಿಂದ ನಾವು ಡೈರೆಕ್ಟ್ ಯೂನಿಟಿಗೆ ಎಲ್ಲಿ ಬಂದೆವು, ಏನಪ್ಪ ಬಬಿನ ಕೂಡ ರಿಟರ್ನ್ ಬಬಿನಕ್ಕೆ ಬಂದೆವು ನಾವು. ಬಬಿನದಿಂದ ಅದೇ ರೀತಿ ಇದು ಮ್ಯಾಕ್ಸಿಮಮ್ ನಾರ್ಮಲ್ ಟ್ರೈನಿಂಗ್ ಇದಂತ ಇರ್ತಿತ್ತು. ಅದ ನಂತರ ನನಗೆ ನಂದು ಇಂಡಿವಿಜುವಲ್ ಪೋಸ್ಟಿಂಗ್ ಜಮ್ಮು ಹಾಕಿದ್ರು. ಜಮ್ಮು ಇಂಡಿವಿಜುವಲ್ ಪೋಸ್ಟಿಂಗ್ ಕೊಟ್ಟರು. ಅಲ್ಲಿ ಅಕ್ನೂರು ಸೆಕ್ಟರ್ ಅಂತೇಳಿ ಅಕ್ನೂರಲ್ಲಿ ಇದ್ದೆ. ಅಲ್ಲಿ 1.5 ವರ್ಷ ಇದ್ದೆ. ಅಲ್ಲಿ ಕೂಡ ಅಲ್ಲಿ ಇದು ಪೂಂಚ್ ರೆಜೂರ್ ಅಂತ ಬಾರ್ಡರ್ ಇದೆ, ಅಲ್ಲಿ ಕೂಡ ಡ್ಯೂಟಿ ಆಗ್ತಿದ್ರು ಆ ಟೈಮ್ನಲ್ಲಿ. ಅಲ್ಲಿ ಎಲ್ಲ ಬಂಕರ್ನ ವ್ಯವಸ್ಥೆ, ಫುಲ್ ಬಂಕರ್ನಲ್ಲಿ ಇರಬೇಕು. ಬಂಕರ್ನಲ್ಲಿ ಟ್ರೆಂಚ್ನಲ್ಲಿ ಹೋಗ್ಬೇಕು. ನಮ್ದು ಮೋರ್ಚಾ ಇರುತ್ತಲ್ಲ, ಅಲ್ಲಿ ಡ್ಯೂಟಿ ಮಾಡಬೇಕು, ತಿರ್ಗಾ ಬರಬೇಕು. ಈಗ ಇದರಲ್ಲಿ ಪೀಸ್ನಲ್ಲಿ ಹೆಂಗಿರ್ತವೆ ಆ ರೀತಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಇತ್ತು ಅಲ್ಲಿ. ನಮ್ದು ಪಾಕಿಸ್ತಾನ ಬಾರ್ಡರ್ ಅಲ್ಲ, ಅವ್ರದ್ದು ಎಲ್ಲ ಇದು ಮೂವ್ಮೆಂಟ್ ಎಲ್ಲ ಕಾಣ್ತಿತ್ತು ನಮಗೆ. ನೋ ಮ್ಯಾನ್ ಲ್ಯಾಂಡ್ಸ್ ಎಲ್ಲ ಅಲ್ಲಿ. 1.5 ವರ್ಷ ಅಲ್ಲಿ ನಾನು ಡ್ಯೂಟಿ ಮಾಡಿ ಬಂದೆ. ಮತ್ತು ನಮ್ಮ ಯೂನಿಟು ಕೂಡ ಇದು ಅಮೇರಿಕಕ್ಕೆ ಹೋದರು, ಸೌತ್ ಆಫ್ರಿಕಾಕ್ಕೆ. ಅಲ್ಲಿ ಅಂಗೋಲ ಅಂತೇಳಿ ಈ UN ಮಿಷನ್ಗೆ ಹೋಗಿದ್ರು. ಆವಾಗ ನಂದು ಅಷ್ಟೊಂದು ಸರ್ವಿಸ್ ಇರಲಿಲ್ಲ. ಸರ್ವಿಸ್ ಕಡಿಮೆ ಇರುವಾಗ ನನ್ನನ್ನು ಬಿಡಲಿಲ್ಲ, ನೀವು ಔಟ್ ಕಂಟ್ರಿಗೆ ಹೋಗಬೇಡ ಅಂತೇಳಿ. ಮ್ಯಾಕ್ಸಿಮಮ್ ಒಂದು 12-13 ವರ್ಷ ಆದರೂ ಆಗಬೇಕಂತೇಳಿ. ಆವಾಗ ನನಗೆ ಅದು ಚಾನ್ಸ್ ಸಿಗಲಿಲ್ಲ ಮ್ಯಾಮ್. ಮತ್ತು ಅಲ್ಲಿಂದ ಸೀದಾ ಶ್ರೀನಗರ ನಂದು ಇಂಡಿವಿಜುವಲ್ ಪೋಸ್ಟಿಂಗ್ ಅಂದರೆ 2, ಒಂದು ಜಮ್ಮು, ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ. ಅಲ್ಲಿ ಶ್ರೀನಗರದಲ್ಲಿ ನಾನು ಕ್ವಾರ್ಟರ್ ಮಾಸ್ಟರ್ ಆಗಿ ಡ್ಯೂಟಿ ಮಾಡಿದ್ದೆ. ಮತ್ತು ಅಲ್ಲಿ ಕೂಡ ತುಂಬಾ ಚಳಿ. ಅಲ್ಲಿ ಮಿಲಿಟೆನ್ಸ್ನಲ್ಲಿ ಇರ್ತಾರಲ್ಲ, ಅದು ಸ್ವಲ್ಪ ಭಯ ಇತ್ತು ಅಷ್ಟೇ. ಒಂದು ಇನ್ನರ್ ಕಾರ್ಡನ್ ಔಟರ್ ಕಾರ್ಡನ್ ಎಲ್ಲ ಮಾಡಬೇಕಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ಇನ್ನರ್ ಕಾರ್ಡನ್ ಅಂದರೆ ಚಾನ್ಸೇ ಇಲ್ಲ, ಅದು ಕಿಲ್ಲಿಂಗ್ ಏರಿಯಾ ಅಂತ ಹೇಳ್ಬೋದು. ರಾತ್ರಿ ಹೊತ್ತು ಸಾಯಂಕಾಲ ಏನಾದರೂ ಕಾಂಟ್ಯಾಕ್ಟ್ ಆದರೆ ಮರುದಿನ ಕೂಡ ಅಲ್ಲಿ. ಸ್ನೋಫಾಲ್ ಆಗಾಗ ಏನೋ ತೊಂದರೆ ಆಗಲ್ಲ. ಸ್ನೋಫಾಲ್ ಆದ ನಂತರ ನಮ್ದು ಗಾಳಿ ಬರುತ್ತಲ್ಲ, ಅವಾಗ ಚಾನ್ಸೇ ಇರಲ್ಲ, ಅಷ್ಟೊಂದು ಚಳಿ ಆಗ್ತದೆ. ತುಂಬಾನೇ ಇದು ಕೈ ಕಾಲೆಲ್ಲ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಚಳಿ.
ಅದೇ ಸ್ನೋಫಾಲ್ ಆಗ್ತಿರುವಾಗ ಏನು ಅಷ್ಟೊಂದು ಗೊತ್ತಾಗಲ್ಲ. ಅದು ಸ್ನೋಫಾಲ್ ಆದ ನಂತರ ಗಾಳಿ ಬರುತ್ತಲ್ಲ ಅವಾಗ ತುಂಬಾನೇ ಕಷ್ಟ. ಕಿವಿ ಕಣ್ಣು ಬಾಯಿ ಎಲ್ಲ ಹೇಳುವಾಗ ಮಾತಾಡ್ಲಿಕ್ಕೆ ಕೂಡ ಆಗಲ್ಲ, ಅಷ್ಟು ಚಳಿ ಆಗ್ತದೆ. ಅವಾಗ ಏನು ಮಾಡೋದು, ಮಾಡಲೇಬೇಕಲ್ಲ. ಇನ್ನರ್ ಕೋಡನ್ನಲ್ಲಿ ಅದೇ ಮಿಲಿಟೆನ್ಸ್ನವರು ಎಲ್ಲ ಒಳಗಡೆ ಇದ್ದಾಗ ನಾವು ಔಟರ್ ಕೋಡನ್ ಮತ್ತು ಇನ್ನರ್ ಕೋಡನ್ ಅಂತ ಇರುತ್ತೆ. ಇನ್ನರ್ ಕೋಡನ್ ಅವರಿಗೆ ತುಂಬಾನೇ ಕಷ್ಟ, ಯಾಕಂದ್ರೆ ಅವರು ಇದರಲ್ಲಿ ಮನೆ ಒಳಗೆ ಇರ್ತಾರಲ್ಲ, ನಾವು ಮನೆ ಹೊರಗೆ ಇರೋದಲ್ಲ. ಫೈರ್ ಮಾಡ್ಲಿಕ್ಕೆ ಅವರಿಗೆ ಆರಾಮದಲ್ಲಿ ಫೈರ್ ಮಾಡ್ಬೋದು, ನಮ್ಗೆ ಏನಾದರೂ ಪ್ರೊಟೆಕ್ಷನ್ ಇದೆಯಾ? ಏನಿಲ್ಲ. ಅಲ್ಲಿ ಸ್ನೋಫಾಲ್ ಆದಮೇಲೆ ಎಲ್ಲ ಕ್ಲಿಯರ್ ಆಗಿ ಕಾಣ್ತದೆ. ಇವ್ರದ್ದು ಮೂಮೆಂಟ್ ಎಲ್ಲ ನಮ್ದುಂಟಲ್ಲ, ಆರ್ಮಿಯವ್ರದ್ದು ಮೂಮೆಂಟ್ ಇರುತ್ತೆ. ಮೂಮೆಂಟ್ ಇರುವಾಗ ಅವರಿಗೆ ಒಳಗಡೆಯಿಂದ ಫೈರ್ ಕೂಡ ಮಾಡ್ತಾರೆ ಅವರು. ಬದುಕಿದಾವ ಬದುಕಿದ ಅಂತ, ಹೋದವ ಹೋದ ಅಂತ ಹೇಳಿ. ಹುಡುಕೋ ವ್ಯವಸ್ಥೆ ಉಂಟಾ? ಯಾವುದು ಅಂದ್ರೆ ಹೋದ್ರೆ ಹುಡುಕೋ ವ್ಯವಸ್ಥೆ ಇತ್ತ ಅವಾಗ? ಬಾಡಿ ಹುಡುಕೋ ವ್ಯವಸ್ಥೆ ಇತ್ತ ಆವಾಗ ಎಲ್ಲ ಕ್ಲಿಯರ್ ಆಗಿ ಇರ್ತಿತ್ತು. ಕಾರ್ಗಿಲ್ ನಂತರ ಫುಲ್ ಗವರ್ಮೆಂಟ್ ಫೆಸಿಲಿಟಿ ಇತ್ತು. ಕಾರ್ಗಿಲ್ ಮೊದಲೆಲ್ಲ ಅಲ್ಲಿಂದ ಅಲ್ಲಿಗೆ ಬಾಡಿ ಎಲ್ಲ ತರಲಿಕ್ಕೆ ಇಲ್ಲ ವ್ಯವಸ್ಥೆ ಇಲ್ಲ. ಕಾರ್ಗಿಲ್ ನಂತರ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೂಡ ಸಿಕ್ಕಿದ್ದು ಮಿಲಿಟರಿ ಅವರಿಗೆ. ತದನಂತರ ಎಲ್ರಿ ಕಾರ್ಗಿಲ್ನಲ್ಲಿ ಎಷ್ಟು ಇದಾಯ್ತು ಅದನ್ನೆಲ್ಲ ಬಾಡಿ ಮನೆಗೆ. ಅದೇ ಅದು ಮಿಲಿಟೆನ್ಸ್ನವ್ರದ್ದು ತುಂಬಾನೇ ತ್ರಾಸ ಆಯ್ತು ಆ ಟೈಮ್ನಲ್ಲಿ. ನನ್ನ ಜೊತೆ ಇದ್ದವರು ಕೂಡ ಅದೇ ಕ್ಯಾಜುಯಾಲಿಟಿ ಆಗಿ ಅದನ್ನೆಲ್ಲ ನೋಡುವಾಗ ತುಂಬಾನೇ ಇದಾಗುತ್ತೆ. ಅಷ್ಟೊಂದು ಭಯ ಇತ್ತು ಗೊತ್ತಾ. ನಮ್ಗೇನು ಪ್ರೊಟೆಕ್ಷನ್ ಇಲ್ಲ ಹೊರಗಡೆಯಿಂದ ಏನಿರುತ್ತೆ, ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್. ಅವಾಗ ಏನು ಸ್ವಾಗತ ಮಾಡ್ಲಿಕ್ಕೆ ಏನಾದ್ರು ಹೂಮಾಲ ತರ್ತಾರ, ಅವಾಗ ಆರು ಪಾರ್ಗ ಲಡೆಯಲ್ಲ. ಒಂದು ಮಾರೋ ಯಾವ ಮಾರೋ ಎರಡೇ ಆಪ್ಷನ್ ನಮ್ದು ಇರೋದು. ಹಂಗಾಗಿ ಏನಾದರೂ ಅದೆಲ್ಲ ಟ್ರೈನಿಂಗ್ ನಮಗೆ ಕೊಡ್ತಾರೆ, ಯಾವ ರೀತಿ ಮನೆ ಒಳಗೆ ಹೋಗ್ಬೇಕು, ಯಾವ ರೀತಿ ಮಾಡುದು. ಆದ್ರೆ ಚಾನ್ಸ್ 100% ಇರಲ್ಲ ನಮ್ಗೆ. ನಮ್ಮ ಸ್ಟಾರ್ ಚೆನ್ನಾಗಿದ್ರೆ ಬರ್ತೇವೆ ಅಂತ ಹೇಳಿ ಎಷ್ಟೋ ಜನ ಕ್ಯಾಜುಯಾಲಿಟಿ ಕೂಡ ಆಗಿದ್ದಾರೆ. ಅವಾಗ ಇಕ್ವಿಪ್ಮೆಂಟ್ ಕೂಡ ಅಷ್ಟೊಂದು ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಇಕ್ವಿಪ್ಮೆಂಟ್ ಎಲ್ಲ ಬುಲೆಟ್ ಪ್ರೂಫ್ ಅದು ಇದು ಅಂತೇಳಿ. ಈಗಿನ ಸರ್ಕಾರದಿಂದ ಏನಾದ್ರು ತೊಂದರೆ ಇಲ್ಲ, ಅವತ್ತಿಂದು ತುಂಬಾನೇ ಕಷ್ಟ ಇತ್ತು. ಹೌದು. ಅದೇ ಒಟ್ಟು ಈ 19 ವರ್ಷದ ಈ ಸರ್ವಿಸ್ ಅನ್ನು ಬೇರೆ ಬೇರೆ ಕಡೆಗಳಲ್ಲಿ ನೀವು ಹೌದು, ನಮ್ದು ಸೌತ್ ಇಂಡಿಯಾ ಬಿಟ್ಟು ಬೇರೆ ಎಲ್ಲ ಕಡೆ ಸಾಧಾರಣ. ಒಂದು ವೇಳೆ ನಮ್ಮ ವಸಂತ ಹೆಸರು ಸೈನ್ಯಕ್ಕೆ ಸೇರದಿದ್ರೆ ಏನಾಗ್ತಿದ್ರಿ? ನೋಡಿ, ನಮ್ ಜೊತೆ ಇದ್ದವರೀಗ ಈಗ ಹೇಳ್ತಾರೆ, ನೀನಾದ್ರೂ ಹೋಗಿ ಒಂದು ಸೆಟ್ ಆಗಿದ್ಯಲ್ಲ, ಒಳ್ಳೇದಾಯ್ತು, ನಾವು ಇಲ್ಲಿ ದಕ್ಕ ಪರೇಡ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ನನಗೆ ಹೆಮ್ಮೆ. ತನ್ನಿಂತಾನೆ ನನಗೆ ಲೋಕವನ್ನು ಪವರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ನಮ್ಮ ಅಡಿಯಲ್ಲಿ ನಾವು ಪವರ್ ಇದ್ದೇವೆ. ಮಿಂಚುಲು ಹೆಂಗೆ ಪವರ್ ಇರುತ್ತೆ ಅದೇ ರೀತಿ ನಮ್ಮ ತಲೆಗೆ ನಮ್ಮ ಕೈ ಅಂತ ಹೇಳಿ ಆರಾಮದಲ್ಲಿ ನಾವು ಇದ್ದೇವೆ. ಮಿಲಿಟರಿಗೆ ಹೋದ ನಂತರ ಒಂದು ಇಂಡಿವಿಜುವಲ್ ಡಿಸಿಪ್ಲಿನ್, ಇಮಾನ್ದಾರಿ, ವಫಾದಾರಿ ಎಲ್ಲ ನನಗೆ ಗೊತ್ತಾಗಿದೆ. ಯಾವ ರೀತಿ ಸಮಾಜದಲ್ಲಿ ಇರಬೇಕು, ಯಾವ ರೀತಿ ನಡವಳಿಕೆ ಹೆಂಗೆ ಇರಬೇಕು ಎಲ್ಲ ಇದರಲ್ಲಿ ಮಿಲಿಟರಿಯಲ್ಲಿ ಎಲ್ಲ ಕಲಿಸ್ತಾರೆ. ಎಲ್ಲ ನಮ್ದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಸಿವಿಲಿಯನ್ ಹತ್ರ ಮಾತಾಡಿ ನೋಡಿ, ನಾವು ಮೂವ್ಮೆಂಟ್ ಮಾಡುವಾಗಲೇ ಗೊತ್ತಾಗುತ್ತೆ ಇವು ಆರ್ಮಿ ಅವರು. ಹೌದು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಒಬ್ರು ಆರ್ಮಿ ಅವರು ಇದ್ದಾರೆ ಅಂತ ಹೇಳಿದ್ರೆ ಅದು ಆರ್ಮಿ ಫ್ಯಾಮಿಲಿ ಅಂತಲೇ ಒಂದು ನೋಟ್ ಮಾಡುವ ಜನಗಳು ಇರ್ತಾರೆ. ಹೌದು ಮೇಡಮ್. ಅದರ ಜೊತೆಗೆ ನಿಮ್ಮ ಈ 19 ವರ್ಷದ ಸರ್ವಿಸ್ ನಲ್ಲಿ ನಿಮಗೆ ಸಿಕ್ಕಂತಹ ರ್ಯಾಂಕ್ಗಳು, ಇದರ ಬಗ್ಗೆ ತಿಳಿಸುದಿದ್ರೆ ಸರ್. ಫಸ್ಟ್ ಅದೇ ನಾವು ಸಿಪಾಯಿ ಆಗಿದ್ದೇನೆ, ತದನಂತರ ಲಾಸ್ ನಾಯಕ್, ತದನಂತರ ನಾಯಕ್, ಆಮೇಲೆ ಹವಾಲ್ದಾರ್ ರ್ಯಾಂಕ್ ನಲ್ಲಿ ನಾನು ಬಂದೆ ಮೇಡಮ್. ರಿಟರ್ನ್ 19 ವರ್ಷ ಸರ್ವಿಸ್ ಮಾಡಿ ಬಂದೆ. ಪ್ರಮೋಷನ್ ಚಾನ್ಸ್ ಇರಲಿಲ್ಲ, ನನಗಿಂತ ಮೊದಲಿನವರು ಇದ್ರು. ಮತ್ತೆ ಯಾಕೆ ಬರೋದಂತೆ, ಸುಮ್ಮನೆ ಅಲ್ಲಿ ಯಾಕೆ ಇರುವುದಂತ ಹೇಳಿ 19 ವರ್ಷ ಮಾಡಿ ಬಂದದ್ದು. ಮತ್ತೆ ಅದೇ ನಾನು ಹೇಳಿದ್ನಲ್ಲ, ಶ್ರೀನಗರದಲ್ಲಿ ಸ್ನೋ ಬೂಟ್ ಎಲ್ಲ ಹಾಕಿ ಕಾಲು ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಮಾರ್ನಿಂಗ್ ಎದ್ದು BPT ಎಲ್ಲ ಓಡಬೇಕಲ್ಲ, 23 ನಿಮಿಷದಲ್ಲಿ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಬರಬೇಕು. ಅದೆಲ್ಲ ಮಾಡುವಾಗ ತುಂಬಾನೇ ಇದಾಯ್ತು, ಕಾಲೆಲ್ಲ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಗೋಸ್ಕರ ಬಂದದಷ್ಟೇ. ನಿಮ್ಮ ಒಂದು ಅಮೂಲ್ಯವಾದಂತಹ ವಯಸ್ಸನ್ನ ಅಂದ್ರೆ 19 ವರ್ಷ, ಒಟ್ಟು 19 ವರ್ಷ ಅಂದ್ರೆ ನೀವು ಸಾಧಾರಣ ಎಷ್ಟನೇ ವರ್ಷದಲ್ಲಿ ಸೈನ್ಯ? ನಾನು 16ನೇ ವರ್ಷದಲ್ಲಿ. 16ರಿಂದ 2013ಕ್ಕೆ ನಾನು ಇದು ರಿಟರ್ನ್ ಆಗಿ ಬಂದದ್ದು. ಅದೇ ಒಂದು ಅಮೂಲ್ಯವಾದಂತಹ ಒಂದು ವಯಸ್ಸಿನ ಕಾಲಘಟ್ಟವನ್ನ ನೀವು ಮೀರಿ ನಿಮ್ಮ ಏನು ಸೈನ್ಯದ ವೃತ್ತಿಯನ್ನ ನೀವು ಮುಂದುವರಿಸಲಿಕ್ಕೆ ಒಂದು ಸಾಧ್ಯ ಆಯಿತು. ಇದಾಗಿ ಈ ಆರೋಗ್ಯದ ಸಮಸ್ಯೆಯಿಂದ ನೀವು ಅದನ್ನ ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡು ಮತ್ತೆ ನಿಮ್ಮ ತಾಯ್ನಾಡಿಗೆ ಅಂದ್ರೆ ನಿಮ್ಮ ಊರಿಗೆ ವಾಪಸ್ ಬರ್ಲಿಕ್ಕೆ ಅಂತ ಹೇಳಿ. ಆದರೆ ಇದರ ಜೊತೆಗೆ ನಿಮ್ಮ ಸಂಸಾರಿಕ ಬದುಕು ಯಾವಾಗ ನೀವು ಕಂಡುಕೊಂಡ್ರಿ? ಸಂಸಾರಿಕ ಬದುಕಂದ್ರೆ ನೋಡಿ, ನಾವು ಇದ್ರನ್ನೇ ನಿಜವಾಗಿ ನಮ್ದು ಬೇಸಿಕ್ ಇದರಲ್ಲಿ ಹೋಯ್ತು. ತದನಂತರ ಬಂದು ನಾನು ನೋಡಿದೆ, ಬೇರೆ ಜಾಬ್ಗೆಲ್ಲ ನೋಡಿದೆ.
ನೋಡುವಾಗ ಇದು ಸ್ವಲ್ಪ ಮನಸ್ಸಿಗೆ ಆಯಿತು, ಇನ್ನೂ ಗುಲಾಮಗಿರಿ ಮಾಡೋದು ಬೇಡ, ಆರಂಭದಲ್ಲಿ ಕೃಷಿ ಮಾಡ್ಕೊಂಡಿರುವ ಅಂತೇಳಿ ನಾನು ಕೃಷಿಯಿಂದ 2 ಮಕ್ಕಳಿದ್ದಾರೆ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ನಿಮ್ಮ ಸಂಸಾರಿಕ ಬದುಕನ್ನು ನೀವು? ನಾನು ಡ್ಯೂಟಿ ಮಾಡುವಾಗ ನಂದು 8 ವರ್ಷ ಮೊದಲು ನಾನು ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗಿತ್ತು ಒಂದು 8 ವರ್ಷ. ಊರಿನವ್ರೆ. ಎಷ್ಟು ಮಕ್ಕಳು ನಿಮಗೆ ಸರ್? ನನಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಮೇಡಮ್. ಈಗ ನೀವು ಪ್ರಸ್ತುತ ಎಲ್ಲಿದ್ದೀರಿ ಸರ್? ಅದೇ ಶಾಂತಿಗೋಡಿ ಸಾರೆಕರೆ ಎಂಬ ನಾನು ನಿವಾಸ ಅಲ್ಲೇ. ಈ ಒಟ್ಟು ಈ ನಿಮ್ಮ ಸರ್ವಿಸ್ ಆದ ನಂತರದಲ್ಲಿ ನಿಮ್ಮನ್ನು ನೀವು ಯಾವ ರೀತಿ ತೊಡಗಿಸಿಕೊಂಡಿದ್ರಿ? ಅಂದರೆ ಸಾಮಾಜಿಕವಾಗಿರಬಹುದು ಅಥವಾ ನಿಮ್ಮ ಒಂದು ಕಾರ್ಯಪ್ರವೃತ್ತಿ ಯಾವ ರೀತಿ ಇದೆ ಸರ್? ಈಗ ನೋಡಿ, ನಮ್ಮದು ಮಿಲಿಟ್ರಿಗೆ ಸೇರಿ ನಮ್ಮದು ಇಂಡಿವಿಜುವಲ್ ಡಿಸಿಪ್ಲಿನ್ ಎಲ್ಲ ಚೇಂಜ್ ಆಗಿದೆ ಸರ್. ಇದು ಮ್ಯಾಕ್ಸಿಮಮ್ ಅದೇ ನಾವು ನಮ್ಮದು ಕೃಷಿ ಇನ್ನೂ ಏನಾದರೂ ಗುಲಾಮಗಿರಿ ಮಾಡೋದು ಬೇಡ, ಇಂಡಿವಿಜುವಲ್ ಆಗಿ ನಾವು ಬದುಕು ಅಂತ ಅಭಿಪ್ರಾಯ ಮಾಡಿ ಕೃಷಿ ಚಟುವಟಿಕೆಯಲ್ಲಿ ಇದ್ದೇನೆ. ಕೃಷಿಯಲ್ಲಿ ಈಗ ಸ್ವತಃ ಏನು ಕೃಷಿಯಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಅನುಭವದ ಈ ಒಟ್ಟು 19 ವರ್ಷದ ಭಾರತೀಯ ಸೇನೆಯ ಅನುಭವದ ಆಧಾರದ ಮೇಲೆ ನಮ್ಮ ಈಗಿನ ಮಕ್ಕಳಿಗೆ ಅಥವಾ ಯುವ ಜನತೆಗೆ ನಿಮ್ಮ ಒಂದು ಸಲಹೆ, ನಿಮ್ಮ ಒಂದು ಕಿವಿ ಮಾತು ಏನು ಹೇಳ್ತೀರಿ ಸರ್? ನೋಡಿ, ಈಗಿನ ಜನರಿಗೆ, ಮಕ್ಕಳಿಗೆ, ಯುವಕರಿಗೆ ಕಷ್ಟದ ಎಂಬುದು ಏನು ಗೊತ್ತಿಲ್ಲ, ಪರಿಜ್ಞಾನ ಇಲ್ಲ, ಅಷ್ಟೊಂದು ಗೊತ್ತಿಲ್ಲ. ಬಡತನ ಏನೊಂದು ಗೊತ್ತಿರಲಿಲ್ಲ. ನಾವು ಹೋಗಾಗ ಅದೇ ಅಷ್ಟೇ ತುಂಬಾನೇ ಕಷ್ಟ ಇತ್ತು. ಈಗಿನ ಜನರಿಗೆ ಒಂದು ತುತ್ತು ಅನ್ನಕ್ಕೂ ಬೆಲೆ ಇತ್ತು, ರೆಸ್ಪೆಕ್ಟ್ ಇತ್ತು, ಎಲ್ಲ ಇತ್ತು. ಈಗ ಏನಿಲ್ಲಲ್ಲ ಮೇಡಮ್. ಈಗ ನೋಡಿ, ಮಕ್ಕಳು ಕೂಡ ಅಷ್ಟೇ, 2 ಇರೋದು ಅಷ್ಟೇ. ತಂದೆ ತಾಯರಿಗೆ ಪ್ರಾಬ್ಲಮ್ ಆಗುತ್ತೆ, ಹೆಂಗೆ ಮಗನನ್ನು ಕಲಿಸೋದಂತ. ಮತ್ತೆ ನಾನು ಹೇಳೋ ಪ್ರಕಾರ ಏನು ಗೊತ್ತಾ, ಒಂದು PUC ಆದ ತಕ್ಷಣ ಏನಾದರೂ ಇದು ಟ್ರೈ ಮಾಡಬೇಕು. BSF ಆಗಲಿ, ಇದರ ಆರ್ಮಿ ಆಗಿರಿ, ಇಲ್ಲಾಂದರೆ ನೇವಿ ಆಗಲಿ, ಯಾವುದಾದ್ರೂ ಒಂದು ಸೆಲೆಕ್ಷನ್ಗೆ ನಾವು ಟ್ರೈ ಮಾಡಬೇಕು. ಟ್ರೈ ಮಾಡಿದರೆ ತಾನೇ ಸಿಗೋದು. ಈಗ ನೋಡಿ, ಎಲ್ಲರೂ ಎಜುಕೇಷನ್ ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಅಲ್ಲ ಮಾಡಬಾರ್ದು ಅಂತೇಳಿ ಮಾಡುವ ನಡುವಲ್ಲಿ ಒಮ್ಮೆ ಟ್ರೈ. ಈಗ ಅಗ್ನಿಪಥಿ ಯೋಜನೆ ಬಂತು ನೋಡಿ, ಎಷ್ಟೊಂದು ಚಾನ್ಸ್ ಇತ್ತು ನೋಡಿ. ಎಷ್ಟು ನಮ್ಮಂಗೆ 19 ವರ್ಷ ಸರ್ವಿಸ್ ಮಾಡ್ಲಿಕ್ಕೆ ಉಂಟಾ, 2 ವರ್ಷ 4 ವರ್ಷ ಮಾಡ್ಕೊಂಡು ಬಂದರೆ ಆಯಿತು. ಬಂದ ತಕ್ಷಣ ಅವರಿಗೆ ಎಲ್ಲ ಫೆಸಿಲಿಟಿ ಇದೆ, ಗೌರ್ಮೆಂಟ್ ಜಾಬ್ ಮಾಡ್ಬೋದು, ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೂ ಕೂಡ ಯಾರೂ ಹೋಗಲಿಲ್ಲ. ಟ್ರೈ ಆದರೂ ಮಾಡ್ಬೋದಲ್ಲ, ಆಗೋದು ಹೋಗೋದು ಬೇರೆ ವಿಷಯ, ಒಂದು ಟ್ರೈ ಆದರೂ ಮಾಡ್ಬೋದಲ್ಲ, ಯಾರು ಮಾಡಲಿಲ್ಲ. ಈಗ ಗೊತ್ತಾಗೋದಿಲ್ಲ ಅವರಿಗೆ. ನಾನು ಹೇಳಿದ್ರು ಏನು ಗೊತ್ತಾ, ಒಂದು 40 ವರ್ಷದ ಒಳಗಡೆ ನಾವು ಟ್ರೈ ಮಾಡಿದರೆ ಮತ್ತೆ 40 ವರ್ಷದ ನಂತರ ನಾವು ಆರಾಮದಲ್ಲಿ ಜೀವನ ಮಾಡ್ಬೋದು. ಮೊದಲು ಟ್ರೈ ಆದರೂ ಮಾಡಿದರೆ ಸಿಕ್ಕಿದ್ರೆ ಮತ್ತೆ 40 ವರ್ಷ ಆದ ನಂತರ ನಾವು ಮತ್ತೆ ಆಲೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದರೊಂದು ನೆಮ್ಮದಿಯ ಉಸಿರನ್ನು ನಾವು ತಗೊಳ್ಬೋದು. ಅಂದರೆ ಭಾರತೀಯ ಸೇನೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ, ನನ್ನ ಜವಾಬ್ದಾರಿ ಕೂಡ ಭಾರತಕ್ಕಾಗಿ ನಾನು ಮೀಸಲಿರಿಸಿದ್ದೇನೆ ಅಂತ ಹೇಳಿ ಒಂದು ನೆಮ್ಮದಿಯ ಒಂದು ಜೀವನವನ್ನು ಮತ್ತೆ ಅವರು ಪಡ್ಕೊಳ್ಬೋದು, ಗ್ಯಾರಂಟಿ ಪಡ್ಕೊಳ್ಬೋದು. ಅಲ್ಲ, ನನ್ನ ಪ್ರಶ್ನೆ ಏನು ಗೊತ್ತಾ ಮ್ಯಾಮ್, ನಾವು ಸಮಾಜ ನನಗೆ ಏನು ಕೊಟ್ಟಿದೆ ಅಂತ ಅದು ಮುಖ್ಯ ಅಲ್ಲ, ಸಮಾಜಕ್ಕೋಸ್ಕರ ನಾವೇನು ಮಾಡಿದ್ದೇನೆ ಅಂತ. ಮನುಷ್ಯರು ಇದು ಮೃತ್ಯು ಲೋಕ, ಯಾವಾಗ ಏನಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ನಮಗೆ ಪ್ರೌಢ ಇರುತ್ತಲ್ಲ, ನಾನೊಂದು 19 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿದ್ದೇನೆ, ಅಮಾಯಕ ಮಕ್ಕಳಿಗೆ, ವೃದ್ಧರಿಗೆ, ಎಲ್ರಿಗೂ ಹಂಗೆ ಒಂದು ಪ್ರೌಢ ಇರುತ್ತೆ. ಖಂಡಿತ ಒಂದು ಶಾಶ್ವತವಾದಂತಹ ಒಂದು ನೆನಪು ಅಂತ ಹೇಳ್ಬೋದು. ಅದೇ ಈ ನೆನಪಿನ ವಿಚಾರಕ್ಕೆ ಬರುವಾಗ, ನಿಮ್ಮ ಈ 19 ವರ್ಷದ ಸರ್ವಿಸಲ್ಲಿ ನಿಮಗೆ ಈಗಲೂ ನನ್ನ ಸರ್ವಿಸಲ್ಲಿ ಈ ಥರ ಆದಾಗ ನನಗೆ ಈಗಲೂ ಅದು ಕಣ್ಣಿಗೆ ಕಟ್ಟಿದಾಗ ಆಗಿದೆ, ಈಗಲೂ ನೆನಪಲ್ಲಿದೆ, ಅದರ ಬಗ್ಗೆ ಮರೆಯಲಾಗದ ಏನಾದರೂ ಘಟನೆ ಇದೆಯಾ ಸರ್? ಅದೇ ನಾವು ಶ್ರೀನಗರದಲ್ಲಿ ಡ್ಯೂಟಿ ಮಾಡುವಾಗ ಅದೇ ಮಿಲಿಟೆಂಟ್ಸ್ ಇದ್ರು, ಫೈರ್ ಮಾಡಿದ್ರು, ಗ್ರೆನೇಡ್ ಎಲ್ಲ ಫೈರ್ ಮಾಡಿ ಅದೇ ನಮ್ಮ 2 ಫ್ರೆಂಡ್ನವರು ಡೆತ್ ಆದ್ರು. ಹಂಗೆ ತುಂಬಾನೇ ಇದು ಅದು ನೆನಪ ಯಾವಾಗ್ಲೂ ಉಂಟಲ್ಲ. ನಾವು ಒಟ್ಟಿಗೆ ಟ್ರೈನಿಂಗ್ ಮಾಡಿದವರು ಇದ್ದವರು, ಒಳ್ಳೆ ಅವರು. ಯಾವಾಗ ಮ್ಯಾರೇಜ್ ಕೂಡ ಆಗಲಿಲ್ಲ ಅವ್ರಿಗೆ. ನೋಡುವಾಗ ತುಂಬಾನೇ ಹೆದರಿಕೆ ಆಗುತ್ತೆ. ಈಗಲೂ ಎಲ್ಲ ಸ್ವಪ್ನ ಎಲ್ಲ ಅದೇ ಬರುತ್ತೆ. ನಾವು ಎಲ್ಲಿಂದಲ್ಲ ಅಲ್ಲಿಂದ ಸ್ವಪ್ನ ಜಾಸ್ತಿ ಬರುತ್ತೆ ಈಗಲೂ ಕೂಡ ರಾತ್ರಿ ಹೊತ್ತು. ಹೌದು ಸರ್. ಈಗ ತಾವು ಕೊನೆಯದಾಗಿ ನಮ್ಮ ಶ್ರೋತೃ ಬಾಂಧವರಿಗೆ ನಿಮ್ಮ ಒಂದು ಸರ್ವಿಸ್ನ ಅಂದರೆ ಭಾರತೀಯ ಸೇನೆ ಒಟ್ಟು ಅನುಭವದ ಬಗ್ಗೆ ತಿಳಿಸಿದ್ರೆ, ಸಂಕ್ಷಿಪ್ತವಾಗಿ ನಿಮ್ಮ ಅನುಭವದ ಬಗ್ಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಶ್ರೋತೃ ಬಾಂಧವರಿಗೆ? ನಿಜವಾಗಿ ನಾನು ಹೇಳೋದೇನೆಂದರೆ, ಅದೇ ನಾನು ಹೇಳಿದ್ನಲ್ಲ, ಲೈಫ್ನಲ್ಲಿ ಒಮ್ಮೆ ಆದರೂ ಯಾವುದಾದ್ರೂ ಒಂದು ಮಕ್ಕಳಿಗೆ ಆಗಲಿ, ಮಕ್ಕಳು ಇದ್ದಾರಲ್ಲ ಅವರಿಗೆ ಕಿವಿ ಮಾತೇನೆಂದರೆ, ನಿಮ್ಮ ವಯಸ್ಸಿನಲ್ಲಿ ನೀವು ಏನಾದರೂ ಒಂದು ಜಾಬಿಗೋಸ್ಕರ, ಈಗ ಕೊರೋನಾ ಬಂತು, ಎಷ್ಟು ಕಷ್ಟ ಆಯಿತು.
ಈಗಿನ ಹುಡುಗರು ಏನು ಮಾಡ್ತಾರೆ, ಇದೆ ಫ್ಯಾಕ್ಟ್ರಿ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನೋಡಿ ಕೊರೋನಾ ಬಂದಾಗ ಎಷ್ಟು ಕಷ್ಟ ಆಯಿತು ನೋಡಿ. ಈಗ ಗೌರ್ಮೆಂಟ್ ಜಾಬ್ ಯಾವುದೇ ಇರಲಿ, ಒಂದು BSF ಆರ್ಮಿ ಆಗಲಿ, ಇದು ಪೊಲೀಸ್ ಜಾಬ್ ಆದರೆ ಅದರಲ್ಲಿ ಏನಾದರೂ ಯಾರಿಗಾದರೂ ಪೇಮೆಂಟ್ ಕಟ್ ಮಾಡಿದರೆ, ಯಾರಿಗೆ ಕಟ್ ಮಾಡಲಿಲ್ಲ ನೋಡಿ. ಬೇರೆ ಬೇರೆ ಕಂಪನಿಗೆ ಹೋದವರಿಗೆ ಎಷ್ಟು ಕಷ್ಟ ಆಯಿತು, ಕೆಲಸ ಇಲ್ಲದಂಗೆ ಆಯಿತು. ಇಂಜಿನಿಯರ್ ಹೋದವರು ಬೆಂಗಳೂರಿನವ್ರು ಕೂಡ ರಿಟರ್ನ್ ಮನೆಗೆ ಬಂದರು. ಮನುಷ್ಯರಿಗೆ ಯಾವ ಕಷ್ಟ ಬರ್ತದೆ, ಯಾವ ಕಷ್ಟ ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ನೀವು ಎಜುಕೇಷನ್ ಮಾಡಿದ್ದು, ಆ ಎಜುಕೇಷನ್ಗೆ ವ್ಯಾಲ್ಯೂಗೋಸ್ಕರ ಏನಾದರೂ ಟ್ರೈ ಮಾಡಬೇಕಂತ ನನ್ನದೊಂದು ಇಷ್ಟ. ಸೇನೆಗೆ, ಒಂದು ಭಾರತೀಯ ಸೇನೆಗೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದಿದ್ರೆ ಯಾವುದಿಲ್ಲ. ಪ್ರಯತ್ನ ಪಟ್ಟರೆ ಫಲ ಖಂಡಿತ ಡೆಫಿನೆಟ್ ಆಗಿ ಸಿಗುತ್ತೆ. ಯಾಕೆ ಸಿಗಲ್ಲ? ಇವತ್ತು ಸಿಗ್ಲಿ ಅಂದ್ರೆ ನಾಳೆ ಅಂತೂ ಡೆಫಿನೆಟ್ ಆಗಿ ಸಿಗುತ್ತೆ. ಒಂದೇ ಸರ್ತಿ ನಾವು ಮೆಟ್ಲು ಜಾರಿ ಬಿದ್ದೇವೆ ಅಂತ ಹೇಳಿ ಮೆಟ್ಲು ಹತ್ತದೇ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಉತ್ತಮ ಸಂದೇಶದೊಂದಿಗೆ ನಮ್ಮ ಶ್ರೋತೃ ಬಾಂಧವರಿಗೆ ಸಂದೇಶವನ್ನ ತಾವು ನೀಡಿದ್ರಿ ಸರ್. ಇದುವರೆಗೆ ತಮ್ಮ ಈ ಅನುಭವವನ್ನ, ಭಾರತೀಯ ಸೇನೆಯಲ್ಲಿ ನೀವು ಪಡ್ಕೊಂಡಂತಹ ಅನುಭವವನ್ನ ನಮ್ಮ ಪಾಂಚಜನ್ಯದ ಮುಖಾಂತರ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ರಿ ಸರ್. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಿಮಗೆ ಮತ್ತೆ ಕೇಳುವವರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರಕಾರದಿಂದ ಆತ್ಮೀಯ ನಮಸ್ಕಾರ. ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ 64ನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ವಸಂತ ಅವರ ಅನುಭವದ ಮಾತುಕತೆಗಳನ್ನ ಕೇಳಿದಿರಿ.